ಸತ್ಯವೇದ ಗ್ರಂಥ ತಂದಿರುವವರು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯದ 13ನೇ ವಚನ. ಬುಕ್ ಆಫ್ ಐಸಾಯ ಚಾಪ್ಟರ್ 41 ವರ್ಸ್ 13. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 41:13. ಸಿಕ್ಕದವರು ಆಮೇನ್ ಹೇಳ್ರಿ. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಆಮೆನ್. ಇವತ್ತಿನ ನನ್ನ ಸಂದೇಶದ ಪೀಠಿಕೆ, ದೇವರ ಕೈ ಬಿಡುಗಡೆಯನ್ನು ನೀಡುತ್ತದೆ. ದ ಹ್ಯಾಂಡ್ ಆಫ್ ಗಾಡ್ ಪ್ರೊಡ್ಯೂಸಿಂಗ್ ಡೆಲಿವರೆನ್ಸ್. ದ ಹ್ಯಾಂಡ್ ಆಫ್ ಗಾಡ್ ಪ್ರೊಡ್ಯೂಸಿಂಗ್ ಡೆಲಿವರೆನ್ಸ್. ದೇವರ ಕೈ ಬಿಡುಗಡೆಯನ್ನು ನೀಡುತ್ತದೆ. ನಾನು ದೇವರ ಹಸ್ತದ ಕುರಿತು, ಹ್ಯಾಂಡ್ ಆಫ್ ಗಾಡ್ ಕುರಿತು ಅನೇಕ ಮರ್ಮಗಳನ್ನು ದೇವರ ವಾಕ್ಯದಿಂದ ಇದೇ ವೇದಿಕೆಯಿಂದನೇ ನಾನು ಪ್ರಸಂಗ ಮಾಡಿದ್ದೀನಿ. ನನಗೆ ಗೊತ್ತು, ದೇವರ ಕೈ ಕೆಲವೊಮ್ಮೆ ದೇವರ ಹಸ್ತ ಶತ್ರುವಿಗೆ ಅದು ಭಾರವಾಗಿರುವುದನ್ನು ನಾವು ಗಮನಿಸ್ತೇವೆ. ದೇವರ ಕೈ ಐಗುಪ್ತರಿಗೆ ವಿರುದ್ಧವಾಗಿ ಚಾಚಲ್ಪಟ್ಟಿದ್ದನ್ನು ನಾವು ಕಾಣುತ್ತೇವೆ. ಫರೋಹನಿಗೆ ವಿರುದ್ಧವಾಗಿ ಚಾಚಲ್ಪಟ್ಟಿದ್ದನ್ನು ನಾವು ಕಾಣುತ್ತೇವೆ. ಆದರೆ ಇವತ್ತು ನಾನು ದೇವರ ಕೈ ಅಥವಾ ದೇವರ ಹಸ್ತ ನಿಮ್ಮ ಮೇಲೆ ಬಂದರೆ ಏನು ಸಂಭವಿಸುತ್ತದೆ ಎಂಬ ವಿಷಯವಾಗಿ ಮಾತನಾಡಲಿಕ್ಕೆ ಬಯಸುವಂತನಾಗಿದ್ದೇನೆ. ದೇವರ ಕೈ ಕೇವಲ ಅದು ಶತ್ರುವನ್ನು ನಾಶ ಮಾಡುವುದಕ್ಕೆ ಮಾತ್ರ ಇರುವಂಥ ಕೈ ಅಲ್ಲ. ದೇವರ ಕೈ ನಿನ್ನ ಜೀವಿತವನ್ನು, ನಿನ್ನ ಭವಿಷ್ಯವನ್ನು, ನಿನ್ನ ಮಿನಿಸ್ಟ್ರಿಯನ್ನು, ನಿನ್ನ ಕುಟುಂಬವನ್ನು, ನಿನ್ನ ಬಿಸ್ನೆಸ್ಸನ್ನು ಅದನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸೋದಕ್ಕೆ, ಗ್ರಿಪ್ ಆಗಿಡೋದಕ್ಕೆ, ಹಾಲೆಲೂಯ, ಹಿಡಿತದಲ್ಲಿ ಹಿಡಿಯೋದಕ್ಕೆ ಅವನು ಶಕ್ತನಾಗಿದ್ದಾನೆ ಎಂದು ನಂಬುವವರು ಮಾತ್ರ ಆಮೇನ್ ಹೇಳುವಂತರಾಗಿರಿ. ನಾವು ಓದಿದಂಥ ವೇದ ವಾಕ್ಯ ಇಸ್ರಾಯೇಲ್ ಜನರಿಗೆ ದೇವರು ಕೊಡ್ತಿರುವಂಥ ವಾಗ್ದಾನದ ವಾಕ್ಯವಾಗಿದೆ. ಅದರ ಹಿನ್ನೆಲೆಯನ್ನು ಗಮನಿಸುವಾಗ ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ಆರಂಭದಲ್ಲಿ ಆ ಅಧ್ಯಾಯದ ಕಾರ್ಯಗಳನ್ನು ನಾವು ಗಮನಿಸುವಾಗ 41ನೇ ಅಧ್ಯಾಯದಲ್ಲಿ ಇಸ್ರಾಯೇಲರನ್ನು ಧೈರ್ಯಗೊಳಿಸುವ ವಾಗ್ದಾನ ಎಂದು ಅದರ ತಲೆಭಾಗದಲ್ಲಿ ಬರೆಯಲ್ಪಟ್ಟಿದೆ. ಯಾರಿಗೆ ಹೇಳ್ತಾ ಇರೋದು? 8ನೇ ವಾಕ್ಯ ಹೇಳುತ್ತದೆ, ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಾಮನ ಸಂತತಿಯೇ. ಹಾಗಂದ್ರೆ ಇಸ್ರಾಯೇಲೇ, ಯಾಕೋಬೇ, ಅಬ್ರಾಮನ, ನನ್ನ ಸ್ನೇಹಿತನಾದ ಅಬ್ರಾಮನ ಸಂತತಿಯೇ, ನಾನು ಭೂಮಿಯ ಕಟ್ಟ ಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ನನ್ನ ಜನವೇ, ನೀನು ನನ್ನ ಸೇವಕನು. ಇದು ಹಳೇ ಒಡಂಬಡಿಕೆಯ ಇಸ್ರಾಯೇಲ್ ಜನರಿಗೆ ಹೇಳುವುದಾದರೂ, ಹೊಸ ಒಡಂಬಡಿಕೆಯಲ್ಲಿ ನಮ್ಮ ನಂಬಿಕೆಯ ಮೂಲ ಪಿತೃ ಅಬ್ರಾಮನಾಗಿದ್ದಾನೆ. ಈ ವಾಗ್ದಾನ ಹಳೇ ಒಡಂಬಡಿಕೆಯವರಿಗೆ ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲಿರುವ ನಮಗೂ ಅನ್ವಯಿಸುವಂಥದ್ದಾಗಿದೆ. ಅವನು ನಮ್ಮನ್ನು ಕರೆದವನಾಗಿದ್ದಾನೆ. ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗ ನಮ್ಮ ಮೊದಲನೇ ದಿವಸವನ್ನು, ಕೊನೆಯ ದಿವಸವನ್ನು ತನ್ನ ಪುಸ್ತಕದಲ್ಲಿ ಬರೆದವನಾಗಿದ್ದಾನೆ. ಅವನು ಹೆಸರಿಡಿದು ಕರೆದವನಾಗಿದ್ದಾನೆ. ನಮಗಿಂತ ಯೋಗ್ಯತೆ ಉಳ್ಳವರು, ಜ್ಞಾನವುಳ್ಳವರು, ವಿದ್ಯಾವಂತರು, ನಮಗಿಂತ ಪಕ್ವತೆ ಉಳ್ಳವರು, ನಮಗಿಂತ ಸಾಮರ್ಥ್ಯ ಉಳ್ಳವರು ಅನೇಕರು ಇರುವಾಗ ಅವರನ್ನು ಹಿಡಿಯದೆ ದೇವರು ನನ್ನನ್ನು ಹಿಡಿದಿರುವುದಾದರೆ ಅವನಿಗೊಂದು ಉದ್ದೇಶ ಇರುವಂಥದ್ದಾಗಿದೆ.
ಆ ಉದ್ದೇಶ ನೆರವೇರೋವರೆಗೂ ಅವನ ಹಸ್ತ ನಿಮ್ಮನ್ನ ಬಿಡೋದಿಲ್ಲ, ಅವನ ಕೈ ನಿಮ್ಮನ್ನ ಬಿಡೋದಿಲ್ಲ. ನಾನು ಆ ಭಾಗದಲ್ಲಿ ನಿಂತರೆ ಇವತ್ತಿನ ಪ್ರಸಂಗ ಪೂರ್ತಿ ಆ ಒಂದೇ ಒಂದು ಭಾಗದಲ್ಲೇ ನಿಂತೋಗ್ಬಿಡುತ್ತೆ. ನಿನಗೆ ವಿರುದ್ಧವಾಗಿ ಮಾತನಾಡಿದವರು, ನಿನಗೆ ವಿರುದ್ಧವಾಗಿ ಬಂದವರು ಹೆಸರಿಗೆ ಅಡ್ರೆಸ್ ಸಿಗಿಲ್ಲದಂಗೆ ಮಾಡಿಬಿಡ್ತೀನಿ ಅಂತ ನಾವು ದೇವರು ಬರೆದಿದ್ದಾರೆ ಅಲ್ಲಿ. ಆಮೇ ಆಮೇ ಕಾರಣ ನಾನೇ ನಿನ್ನ ಕೈ ಹಿಡಿತೇನಲ್ಲ. ಆಮೇಲೆ ಇನ್ನು ಇದರ ಡೆಫಿನೇಷನ್, ಇದರ ವ್ಯಾಖ್ಯಾನವನ್ನು ಸ್ವಲ್ಪ ಗಮನಿಸಿದ್ರೆ, ಗ್ರಿಪ್ ಅಂತಾರೆ. ದೇವರು ಹಿಡಿಯೋದ್ರಲ್ಲಿ ಒಂದು ಗ್ರಿಪ್ ಇದೆ, ಹಿಡ್ತಾ ಇದೆ. ಅದಕ್ಕೆ ಕನ್ನಡದಲ್ಲಿ ನಾನು ಹೀಗೆ ಹೇಳ್ಬೋದು, ಹಿಡ್ತಾ, ಬಿಗಿ ಹಿಡ್ತಾ, ದೃಢವಾಗಿ ಹಿಡಿಯೋದು. ದೃಢವಾಗಿ ಹಿಡಿಯೋದು ಅಂದರೆ ಹಿಡಿಯೋದ್ರಲ್ಲೂ ಒಂದು ಗ್ರಿಪ್ ಇದೆ ಅಲ್ಲ. ಆಮೇಲೆ ಕೆಲವೊಮ್ಮೆ ಜಾರು ಬಿಡುತ್ತೆ ಹಿಡಿದಾಗ, ಆದರೆ ಕೆಲವೊಂದು ಗ್ರಿಪ್ ಇರೋದ್ ಕಡೆ ಹಿಡಿದ್ರೆ ಅದು ಬಿಡೋದೇ ಇಲ್ಲ. ಆಮೇಲೆ ದೇವರನ್ನ ಹಿಡಿದವರಿದ್ದೀರಾ, ದೇವರು ಹಿಡಿದವರಿದ್ದಾರೆ. ಇದು ಎರಡಕ್ಕೂ ಬಹಳ ವ್ಯತ್ಯಾಸ ಇರುವಂಥದ್ದಾಗಿದೆ. ದೇವರನ್ನ ನಮ್ಮ ಕಾರ್ಯ ನೆರವೇರೋದಕ್ಕೋಸ್ಕರ ಹಿಡಿಯುವವರಿದ್ದಾರೆ. ಒಂದು ರೋಗ ಸೌಖ್ಯಕ್ಕಾಗಿ, ಮಗಳ ಮದುವೆಗಾಗಿ, ಅಥವಾ ನನ್ನ ಒಳ್ಳೆ ಕೆಲಸಕ್ಕಾಗಿ, ಅಥವಾ ಯಾವುದಾದ್ರೂ ಹಣ ಬರಬೇಕು, ಇಲ್ಲ ಅಪ್ಪನ ಆಸ್ತಿ ಸಿಗಬೇಕು, ಅದಕ್ಕಾಗಿ ದೇವರನ್ನ ಅನ್ವೇಷಿಸಿ ಹಿಡಿಯುವವರು ಕೆಲವರಿದ್ದಾರೆ. ಆದರೆ ಇನ್ನ ಕೆಲವರನ್ನ ದೇವರು ಹಿಡಿಯುವಂತನಾಗಿದ್ದಾನೆ, ದೇವರು ಹಿಡಿಯುವಂತನಾಗಿದ್ದಾನೆ. ಅಂಥವ್ರು ಯಾರಾದರೂ ಇದರ ಒಳಗಡೆ ಇರೋದಾದರೆ ನೀವು ಕೇಳ್ಬೋದು, ಏನು ಪಾಸ್ಟ್ರೆ ವ್ಯತ್ಯಾಸ ಅಂತ. ಈ ಬಿಡುಗಡೆ ಸಿಕ್ಕದ ಮೇಲೆ, ಮಗಳ ಮದುವೆ ಆದ ಮೇಲೆ, ಒಳ್ಳೆ ಕೆಲಸ ಸಿಕ್ಕದ ಮೇಲೆ, ನಿನ್ನ ಪ್ರಾರ್ಥನೆಗೆಲ್ಲ ಉತ್ತರ ಸಿಕ್ಕದ ಮೇಲೆ, ಇವ್ರನ್ನ ಮಸಿ ಹಾಕಿ ಹುಡುಕಿದ್ರು ಸಿಗೋದಿಲ್ಲ. ಇವರು ದೇವರ ಆಲಯಕ್ಕೆ ಬರೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ಇವರಿಗೂ ದೇವರಿಗೂ ಸಂಬಂಧನೇ ಇಲ್ಲದವರ ರೀತಿಯಲ್ಲಿ ಜೀವಿತವನ್ನು ಸಾಗಿಸ್ತಾರೆ. ಆದರೆ ದೇವರು ಹಿಡಿದವರನ್ನ, ಅವನನ್ನ ಎಲ್ಲೇ ತಗೊಂಡಾಗ ಹಾಕಿದ್ರು, ಪಾಳು ಬಾವಿಯಲ್ಲಿ ಹಾಕಿದ್ರು, ಸೆರೆಮನೆಯಲ್ಲಿ ಹಾಕಿದ್ರು, ಗುಂಡಿಯಲ್ಲಿ ಹಾಕಿದ್ರು, ಅಗ್ನಿಯಲ್ಲಿ ಹಾಕಿದ್ರು, ಅಲ್ಲೆಲ್ಲೂಯ್ಯ ದೇವರು ಅವನನ್ನ ಕೈ ಬಿಡೋದಿಲ್ಲ. ಆ ದೃಢ ನಿಶ್ಚಯ ಉಳ್ಳವರು ಯಾರಾದರೂ ಇದರ ಒಳಗಡೆ ಇರೋದಾದ್ರೆ ಅಂಥವರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ಈ ದಿನ ನಿನಗುಳ್ಳ ಆಲೋಚನೆ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. Come on somebody, Hallelujah. ದೇವರು ನಾನು ಹಿಡಿದಿದ್ದಲ್ಲ, ದೇವರು ನನ್ನನ್ನು ಹಿಡಿದಿದ್ದ. ನೀವು ನನ್ನನ್ನು ಹಾರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಹಾರಿಸಿ ತೆಗೆದುಕೊಂಡಿದ್ದೇನೆ. Come on somebody shout hallelujah, hallelujah, hallelujah. ಒಂದು ಕಾಲದಲ್ಲೂ ದೇವರು ನನ್ನನ್ನು ಹಿಡಿತಾರಂತ ನಾನು ಕನಸು ಮನಸ್ಸಲ್ಲಿ ನೆನೆಸ್ಕೊಂಡಿರಲಿಲ್ಲ. ಸ್ತೋತ್ರ. ನನ್ನಂಥವನ್ನ ದೇವ್ರನ್ನ ಸೇವಿಸೋದ ಕನಸು ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಆಮೇಲೆ ಆದರೆ ದೇವ್ರಿಗೆ ಗೊತ್ತು, ನನ್ನನ್ನು ನಮ್ಮ ಅಮ್ಮ ಮುಖ ನೋಡೋಕ್ಕೆ ಮುಂಚೆನೆ, ನಮ್ಮ ಅಪ್ಪ ನೋಡೋಕ್ಕೆ ಮುಂಚೆನೆ, ನನ್ನ ದೇವರು ನನ್ನನ್ನು ತಾಯಿಯ ಗರ್ಭದಲ್ಲಿ, ಕಮಾನ್, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ, ಜಗದುತ್ಪತ್ತಿಗೆ ಮುಂಚಿತವಾಗಿ ಅವನು ನನ್ನನ್ನು ಕಂಡವನಾಗಿದ್ದರಿಂದ ನೀವು ಇದರ ಒಳಗಡೆ ಆಕಸ್ಮಿಕವಾಗಿ ಬರಲಿಲ್ಲ ಬ್ರದರ್, ನೀವು ಆಕಸ್ಮಿಕವಾಗಿ ಬರಲಿಲ್ಲ ಸಿಸ್ಟರ್, ದೇವರು ನಿಮ್ಮನ್ನು ಕಂಡಿದ್ದರಿಂದ. ಕಮಾನ್ ಹಲ್ಲೆಲೂಯಾ. ನಿನ್ನ ಕುಟುಂಬವನ್ನ ದೇವರು ಕಂಡಿದ್ದರಿಂದ, ನಿನ್ನನ್ನು ದೇವರು ಕಂಡಿದ್ದರಿಂದ ಅವನು ನಿನ್ನನ್ನು ಹಿಡಿದಿದ್ದಾನೆ. ಆ ಗ್ರಿಪ್ ಸ್ಟ್ರಾಂಗ್ ಗ್ರಿಪ್ ಅದು. ಅವನು ಕಳಿಸ ಮೇಲೆ ಕಮ್
Come first. Run and come, man. Sleeping. It's okay, come. Word baro. Hold my hand. Hold my own. ಹೆಂಗೆ ಎರಡು ಕೈಲಿ ಹಿಡಿಯೋ, ಹಿಂಗೆ ಹಿಡಿಯೋ. ಹಿಡಿಯೋಕ್ಕೆ ಬರಲ್ವಲ್ಲ. ಹಿಡಿಯೋ ನೀನು. ಇವನು ಹಿಡ್ದಿದ್ದಾನೆ. ಎಷ್ಟು ಗ್ರಿಪ್ ಇದೆ ನೋಡ್ರಿ. ಹಿಂಗಂದ್ರೆ ಬಿಟ್ಬಿಡ್ತಾನೆ ಅಲ್ವಾ? ನಾನು ಹಿಡ್ದಿದ್ದೀನಿ. ಹಿಡಿಯೋ, ಬಿಡಿಸ್ಕೊಳ್ಳೋ. ಆಗುತ್ತಾ? ಆಮೇಲೆ ನಾವು ಹಿಡಿಯೋದು ದೇವ್ರು ಹಿಡಿಯೋದಕ್ಕೆ ಇರೋ ವ್ಯತ್ಯಾಸ. ಆಮೇಲೆ ನಾವು ಹಿಡಿಯೋದು ದೇವರಿಂದ ನನಗೆ ಒಳ್ಳೇದಾಗಲಿ, ನನ್ನ ಮಕ್ಕಳು ಮದುವೆ ಆಗಲಿ, ನನಗೊಳ್ಳೆ ಕೆಲಸ ಸಿಗಲಿ, ನನಗೊಳ್ಳೆ ದುಡ್ಡು ಬರಲಿ, ಒಳ್ಳೆ ಮನೆ ಸಿಗಲಿ, ಒಳ್ಳೆ ಗಾಡಿ ಸಿಗಲಿ, ಇದಕ್ಕೋಸ್ಕರ ದೇವ್ರನ್ನ ಹಿಡಿತೀವಿ. ಆದರೆ ದೇವರು ಹಿಡಿಯೋದು ನಿನಗಿದೆಲ್ಲ ಬೇಕು ಅಂತ ಅವನಿಗೆ ಗೊತ್ತಿದೆ. ಅವನು ಹಿಡಿಯೋದು ಅವನ ರಾಜ್ಯಕ್ಕೆ ಒಂದು ಪದ್ಧತಿ ಇದೆ. ಅವನ ರಾಜ್ಯದ ಪದ್ಧತಿಯಲ್ಲಿ ಸೇವೆ ಮಾಡೋದಕ್ಕೆ ದೇವರು ಆರಿಸ್ಕೊಂಡವರು ಯಾರಾದರೂ ಇದರ ಒಳಗಡೆ ಇರೋದಾದ್ರೆ ಪಕ್ಕದಲ್ಲಿರೋರಿಗೆ ಬೆನ್ ತಟ್ಟಿ ಹೇಳಿ, ಪಾಸ್ಟರ್ ನನ್ನ ಕುರಿತು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ರಿ. ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ. ನನಗೆ ಕೆಲವೊಮ್ಮೆ ಈ ಮಲಾಕಿಯ ಪುಸ್ತಕದಲ್ಲಿ ಓದಿದ್ರೆ ದೇವರು ಏಸಾವನನ್ನ ದ್ವೇಷಿಸಿ ಯಾಕೋಬನನ್ನ ಪ್ರೀತಿಸಿದನು ಅಂತ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತದೆ ದೇವರು ಪಕ್ಷಪಾತಿ ಅಲ್ಲ ಅಂತ. ದೇವರು ಪಕ್ಷಪಾತಿನೂ ಅಲ್ಲ. ಹಾಗಾದ್ರೆ ಒಬ್ಬರನ್ನ ದ್ವೇಷಿಸಿ ಒಬ್ಬರನ್ನ ಪ್ರೀತಿಸೋದು ಏನ್ ನ್ಯಾಯ? ಕೆಲವೊಂದು ಮರ್ಮಗಳು ನಿಮಗೆ ಅರ್ಥ ಆಗಬೇಕಾದ್ರೆ ಅದರ ಚರಿತ್ರ ದೇವರು ಯಾರು ಅಂತ ನೀನು ಚೆನ್ನಾಗಿ ಬಲ್ಲವನಾಗಿರ್ಬೇಕು. ಹಲ್ಲೆಲೂಯಾ. ದೇವರ ಪದ್ಧತಿ ಅಲ್ಲಲ್ಲಿ ಸಿಕ್ಕಿದ್ರೆ ಸ್ತೋತ್ರ, ಸಿಗ್ಲಿಲ್ಲ ಆದ್ರೆ ಸ್ತೋತ್ರ ಅಂತ ಸೂತ್ರದಲ್ಲಿ ಸ್ತೋತ್ರ ಹೇಳುವವರುಳ್ಳದಲ್ಲ ದೇವರ ರಾಜ್ಯ ಎನ್ನೋದು ಬಲಾತ್ಕಾರಿಗಳು ಬಲಾತ್ಕಾರದಿಂದ ನುಗ್ಗಿ ಸ್ವಾಧೀನ ಮಾಡಿಕೊಳ್ಳುವವರಿಗುಳ್ಳದು. ಇವರ ಜನನದಲ್ಲೇ ನೋಡಬೇಕು. ಅಮ್ಮನ ಹೊಟ್ಟೆ ಒಳಗಡೆಯಿಂದಾನೆ ಅಣ್ಣನ ಕಾಲು ಎಳೆದ್ಬಿಟ್ಟು ಮುಂದೆ ಬರಕ್ಕೆ ಅಲ್ಲೇ ಪ್ರಯತ್ನ ಮಾಡ್ದ. ಅವತ್ತೇ ದೇವರು ಗೊತ್ತಾಯಿತು, ಏಸಾವಲ್ಲ ನನಗೆ ಬೇಕಾಗಿರೋದು, ನನಗೊಬ್ಬ ಯಾಕೋಬನು ಬೇಕಾಗಿದ್ದಾನೆ. ಹಲ್ಲೆಲೂಯಾ. ನೀರಿಗೆ ಹಾಕಿದ್ರೆ ನೆನೆಯೋದಿಲ್ಲ, ಬೆಂಕಿಗೆ ಹಾಕಿದ್ರೆ ಉರಿಯೋದಿಲ್ಲ. ಸತ್ವ ಅನ್ನುವವರಲ್ಲ ದೇವರ ರಾಜ್ಯಕ್ಕೆ ಬೇಕಾಗಿರೋದು ಆಕ್ರಮಣಶಾಲಿ ಸ್ವಭಾವವುಳ್ಳವರು, ಅಂತ ಮನೋಭಾವವುಳ್ಳವರು ಇದರ ಒಳಗಡೆ ಇರೋದಾದ್ರೆ ಅಂತವರು ಕರ್ನಾಟಕಕ್ಕೆ ಬೇಕಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಆಮೇಲೆ ಅಂಥವ್ರನ್ನ ದೇವ್ರು ಹಿಡಿಯೋದ. ಪ್ರೈಸ್ ಗಾಡ್. ನನಗೆ ಚರಿತ್ರೆ ಬೇಕಾದ್ರೆ ಹೇಳ್ತೀನಿ, ಹೊದ್ದದೇ ಹೇಳ್ಕೊಂಬರ್ತೀನಿ. ಆಮೇಲೆ ದೇವರು ಕೆಲವರನ್ನ ಹಿಡಿತಾನೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಾನು ಕ್ರಿಸ್ತ ಯೇಸುವಿನಿಂದ ಹಿಡಿಯಲ್ಪಟ್ಟಿದ್ದರಿಂದ, ನಾನು ಹಿಡಿಯಲ್ಪಟ್ಟವನಾಗಿರುವುದರಿಂದ ನನ್ನನ್ನು ಏತಕ್ಕೋಸ್ಕರ ಹಿಡಿದಿದ್ದಾನೋ ಅದನ್ನು ಹಿಡಿಯೋದಕ್ಕೆ ನಾನು ಎದೆ ಬಗ್ಗಿದವನಾಗಿ ಹಾಲೆಲೂಯಾ. That means I'm pressing forward. ನಾನು ಮುಂದೆ ನುಗ್ತಾ ಇದ್ದೇನೆ. ನನಗೆ ಗೊತ್ತು ನನ್ನ ಮುಂದೆ ಒಂದು ಗುರಿ ಇದೆ. ನನಗೆ ಗೊತ್ತು ನನ್ನ ಮೇಲೊಂದು ಕರೆ ಇದೆ. ನನಗೆ ಗೊತ್ತು ನನ್ನ ಮೇಲೊಂದು ಅಭಿಷೇಕ ಇದೆ. ನನಗೆ ಗೊತ್ತು ನನಗೊಂದು ದರ್ಶನ ಇದೆ. ನನಗೆ ಗೊತ್ತು ದೇವರು ನನ್ನನ್ನು ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾನೆ. ಅದಕ್ಕೆ
grasping of God, a holding firmly. ಹಿಡಿತ, ಬಿಗಿ ಹಿಡಿತ, ದೇವರ ದೃಢವಾದ ಹಿಡಿತ. ನಾನು ನೀನು ನಾಶವಾಗದೆ ಉಳಿದಿರೋದಕ್ಕೆ ಸೈತಾನನಿಗೆ ನಮ್ಮ ಮೇಲೆ ಪ್ರೀತಿ ಇರೋದ್ರಿಂದ ಅಲ್ಲ, ನಾನು ನೀವು ಇವತ್ತು ಉಳಿದಿರೋದು ದೇವರ ಕರುಣೆಯಿಂದ. ಇವತ್ತು ನೀನು ಸುಕ್ಷೇಮವಾಗಿ ಇಲ್ಲಿ ಕುಳಿತು ಸ್ತೋತ್ರ ಹೇಳೋದಕ್ಕೆ ನಿನ್ನ ಹಣಬಲವೋ, ತೋಳ್ಬಲವೋ, ನಿನ್ನ ಸಾಮರ್ಥ್ಯವೋ, ನಿನ್ನ ಮನತನದ ಬಲದಿಂದ ಅಲ್ಲ. ದೇವರು ನಿನ್ನನ್ನು ಹಿಡಿದಿರೋದಾದರೆ ಒಂದು ದುಷ್ಟನಿಗೂ ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ, ಒಂದು ಶತ್ರುವಿಗೆ ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ, ಒಂದು ರೋಗ ರುಜುನಿಗೂ ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ. ನಂಬಿಕೆ ಉಳ್ಳವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸಲ್ಪಟ್ಟವನು. ಈ ಪುಲ್ಪಿಟಿಂದ ಇಲ್ಲಿಂದ ಆಶೀರ್ವಾದದ ಪದ ಬಂದಾಗ ನೀವು ಅದನ್ನು ಸ್ತೋತ್ರ ಹೇಳಿ ಸ್ವೀಕರಿಸುವಾಗ ಅದು ನಿಮಗೂ ಸಿಗ್ತಾ ಇರುತ್ತೆ. ನೀವು ಸ್ತೋತ್ರ ಹೇಳಿದ್ರೆ ಬಂಡೆ ಥರ ಡಿಗ್ನಿಟಿ ಮೈಂಟೈನ್ ಮಾಡ್ತಾ ಇದ್ದರೆ ಅದು ವಾಪಸ್ ನನಗೆ ಬರುತ್ತೆ. ಆ ಆಶೀರ್ವಾದ ನಾನು ತಗೊತಾನೆ ಇರ್ತೀನಿ. ನಾನು ಇಷ್ಟು ಸಮೃದ್ಧಿ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ಸ್ತೋತ್ರ ಹೇಳಿದ್ರೆ ಬಂಡೆ ಥರ ಕೂತಿದ್ರಲ್ಲ ಅವರು. ಯಾಕಂದ್ರೆ ಅವರು ಬೇಡ ಅಂದಿದ್ದೆಲ್ಲ ನನಗೆ ವಾಪಸ್ ಬರ್ತಾಯಿತ್ತು. ಅಲ್ಲೆಲೂಯ, ಅಲ್ಲೆಲೂಯ. ನಿನಗೆ ಬೇಡ ಅಂದರೆ ಬೇಡ, ಆದರೆ ನನಗೆ ಬೇಕು. ಇವತ್ತು ಹೇಳ್ರಿ, ಯೇಸುವಿನ ನಾಮದಲ್ಲಿ ನನ್ನನ್ನು ಅಭಿಷಕ್ತನ, ನನ್ನ ಮೇಲೆ ಅಭಿಷೇಕ ಇದೆ. ನನ್ನ ಕುಟುಂಬ ಆಶೀರ್ವದಿಸಲ್ಪಟ್ಟ ಕುಟುಂಬ. ನನ್ನ ತಲೆಮಾರು ಲೋಕದಲ್ಲಿ ಬಲಿಷ್ಠರಾಗಿರುತ್ತಾರೆ. ನಾನು ಹಲ್ಲೆಲೂಯ, ನನ್ನ ಎಡಗಡೆ ಬಲಗಡೆ 10,000 ಸತ್ತು ಬಿದ್ದರು ನನಗೆ ಯಾವ ಕೇಡು ಸಂಭವಿಸೋದಿಲ್ಲ. ಹಗಲೊತ್ತಿನಲ್ಲಿ ಸೂರ್ಯನಿಂದಾಗಲಿ, ರಾತ್ರಿ ಹೊತ್ತಿನಲ್ಲಿ ಚಂದ್ರನಿಂದಾಗಲಿ, ಬೇಟೆಗಾರನ ಬಲೆಯಿಂದಾಗಲಿ ನನಗೆ ಯಾವ ದೋಷ ಉಂಟಾಗೋದಿಲ್ಲ. ನನ್ನ ದೇವರು ನನಗೆ ಖೇಡ್ಯವಾಗಿದ್ದಾನೆ. ನನ್ನ ದೇವರು ನನಗೆ ಗುರಾಣಿಯಾಗಿದ್ದಾನೆ. ನನ್ನ ದೇವರು ನನಗೆ ಬೆಳಕಾಗಿದ್ದಾನೆ. ನನ್ನ ದೇವರು ನನಗೆ ರಕ್ಷಕನಾಗಿದ್ದಾನೆ. ನನ್ನ ದೇವರು ಅವನ ಬಂಡೆಯಾಗಿದ್ದಾನೆ. ಅವನ ಗ್ರಿಪ್ನಲ್ಲಿ ನಾನಿದ್ದೇನೆ. Somebody shout, I am in his grip. ಅವನ ಗ್ರಿಪ್ಪಲ್ಲಿ ಇದ್ರೆ ನಿನ್ನ ಕುಟುಂಬವನ್ನು ಯಾವ ಸೈತಾನ ಹಿಡಿದಿದ್ದಾನ ಗ್ರಿಪ್ ಬಿಡಲೇಬೇಕು ಅವನು. ದೇವರು ಯಾರನ್ನಾದ್ರೂ ಹಿಡಿದ್ರೆ ಅವನ ಜೀವನ ಪರ್ಯಂತವಾಗಿ ಜಪ್ಪ ಅಂದರೂ ಅವನನ್ನು ದೇವರ ಕೃಪೆಯಿಂದ ಬಿಟ್ಟೋಗಕ್ಕೆ ಬಿಡಲ್ಲ. ಮತ್ತು ಕೆಲವರೆಲ್ಲ ಬಿದ್ದೋದ್ರಲ್ಲ, ಅವ್ರನ್ನ ದೇವರು ಹಿಡಿದಿದ್ದಲ್ಲ, ಅವರಾಗಿ ಬಂದಿತ್ತು. ಸೇವೆಗೆ ಕರೆ ಉಳ್ಳವರಿದ್ದಾರೆ, ಕರೆಯದೆ ಬಂದವರಿದ್ದಾರೆ. ಅಬ್ರಾಮನಿಗೆ ಕರೆ ಇತ್ತು, ಅವನು ಹೊರಟ. ಲೋಟ ಅವನ ಹಿಂದೆ ಹೊರಟ. ವ್ಯತ್ಯಾಸ. ಅಬ್ರಾಮನನ್ನು ದೇವರು ಕರೆದನು, ಲೋಟನನ್ನು ಅಬ್ರಾಮನ್ ಕರೆದನು. ಅಬ್ರಾಮನು ಹೋಗಿದ ಸ್ಥಳಗಳಲ್ಲೆಲ್ಲ ಅವನು ಗೂಡಾರದಲ್ಲಿ ವಾಸ ಮಾಡಿದನು, ಯಜ್ಞವೇದಿಯನ್ನು ಕಟ್ಟಿದನು. ಇವನ ಜೊತೆ ಹೊರಟಂತ ಲೋಟ ನೋಡ್ದ, ಇವನ ಜೊತೆ ಹೋದ್ರೆ ಲೈಫಲ್ಲಿ ಎಲ್ಲೂ ಸೆಟ್ಲ್ ಆಗಲ್ಲ. ಕೆಲವರು ಬಿಟ್ಟೋಗೋದಕ್ಕೆ ಕಾರಣ ಏನು ಗೊತ್ತಾ? ಅವ್ರ ಲೈಫ್ ಸೆಟ್ಲ್ ಆಗಕ್ಕೆ ನೋಡೋರು, ದರ್ಶನಕ್ಕಾಗಿ ನಿಲ್ಲೋರಲ್ಲ. ದರ್ಶನಕ್ಕಾಗಿ ಬಂದವನ ದರ್ಶನ ಸಾಯೋವರೆಗೂ ಇರುತ್ತೆ. ಅಲ್ಲದೆ ಇರೋ ದರ್ಶನ ಅಲ್ಲ, ಅದು ಆಂಬಿಷನ್, ಬಯಕೆ. ವಿಷನ್ ಅಂಡ್ ಆಂಬಿಷನ್ ಇಸ್ ಎಂಟೈರ್ಲಿ ಡಿಫರೆಂಟ್. ವಿಷನ್ ಫ್ರಮ್ ಗಾಡ್, ವಿಷನ್ ಫಾರ್ ಗಾಡ್. ದರ್ಶನ ದೇವರಿಂದ ಬರೋದು, ದೇವರಿಗೋಸ್ಕರ ಇರೋದು. ಬಯಕೆ ಭೂಮಿಯಿಂದ ಬರೋದು, ಲೋಕಕ್ಕೋಸ್ಕರ ಇರೋದು. ಆಮೇಲೆ
ಅಬ್ರಾಮನು ದೇವರ ಶಬ್ದ ಕೇಳಿ ಹೊರಟವನು. ಲೋಟ ಅಬ್ರಾಮನ ಶಬ್ದ ಕೇಳಿ ಹೊರಟವನು. ಅಬ್ರಾಮನಿಗೆ ದೇವರ ಪ್ಲಾನು ಪದ್ಧತಿ ಗೊತ್ತು. ಲೋಟನಿಗೆ ಅಬ್ರಾಮನ ಪ್ಲಾನು ಪದ್ಧತಿ ಗೊತ್ತಿಲ್ಲ. ಅವನಿಗೆಲ್ಲ ಹಸಿರು ಸಿಕ್ತೋ, ಹುಲ್ಲುಗಾವಲು ಸಿಕ್ತೋ. ಹಸಿರು ಹುಲ್ಲುಗಾವಲು ಅವಾಗ ಹಾಡು ಹೇಳ್ದ, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ. ಅವನಲ್ಲೇ ಸಟ್ಲಾಗ್ಬಿಟ್ಟ. ಸೋತ್ರ. ಸ್ವಲ್ಪ ಹೆಸರು, ಸ್ವಲ್ಪ ಸೇವೆ, ಸ್ವಲ್ಪ ಜನ ಬೆಂಬಲ, ಸ್ವಲ್ಪ ಏರಿಯಾದಲ್ಲಿ ಮಾನ್ಯತೆ, ಸ್ವಲ್ಪ ಸಭೆಯಲ್ಲೊಂದು ಮಾನ್ಯತೆ ಸಿಕ್ಕಿದ್ರೆ ಸಾಕು, ಇಮ್ಮಿಡಿಯೇಟ್ಲಾಗಿ ಸೆಟ್ಲ್ ಆಗ್ಬಿಡ್ತಾರೆ. ಅದು ಲೋಟನ ಸ್ವಭಾವ. ಆಮೇಲೆ ಅಬ್ರಾಮನ ಆಗಲ್ಲ. ಕರೆದ ಉದ್ದೇಶ ನೆರವೇರೋವರೆಗೂ ಮೂವ್ ಫಾರ್ವರ್ಡ್, ಮೂವಿಂಗ್ ಫಾರ್ವರ್ಡ್, ಮೂವಿಂಗ್ ಫಾರ್ವರ್ಡ್, ಮೂವಿಂಗ್ ಫಾರ್ವರ್ಡ್. ಅಂಥವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ದೇವರ ಗ್ರಿಪ್ಪಲ್ಲಿ ಇರೋರು ಮಾತ್ರ, ದೇವರ ಹಿಡಿತದಲ್ಲಿ ಇರೋರು ಮಾತ್ರ ಒಂದು 4 ಜನಕ್ಕಾದ್ರೆ ಕೈ ಕೊಟ್ಟು ಹೇಳ್ರಿ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ರಿ, ದೇವರ ಗ್ರಿಪ್ಪಲ್ಲಿ ಇದ್ದೀನಿ ಅಂತ ಹೇಳ್ರಿ. ಯಾರು ದೇವರ ಹಿಡಿತದಲ್ಲಿ ಇರ್ತಾರೋ ಅವರ ಜೀವನದಲ್ಲಿ 2 ರೀತಿಯ ಪರಿಣಾಮಗಳು ಉಂಟಾಗುತ್ತೆ. ಕೆಲವ್ರ ಮುಖ ಎಲ್ಲ ಹರಳಿದ್ಬಿಡ್ತು. ಇಷ್ಟವರೆಗೂ ಯಾವುದೋ ಗ್ರಿಪ್ಪಲ್ಲಿ ಇದ್ವಿ, ಇವತ್ತು ಈ ಪ್ರಸಂಗ ಕೇಳ್ತಿದ್ದಾಗಲೇ ಸ್ತೋತ್ರ. ಯಾರೆಲ್ಲ ದೇವರ ಹಿಡಿತದಲ್ಲಿ ಇರ್ತಾರೋ ಅಂಥವರ ಜೀವಿತದಲ್ಲಿ 2 ರೀತಿಯ ಪರಿಣಾಮಗಳು ಉಂಟಾಗುತ್ತದೆ. ಒಂದು, ದೇವರ ಆ ಮನುಷ್ಯನ ಕೈಯನ್ನು ಹಿಡಿಯುವಾಗ ಅದುವರೆಗೂ ಅವನನ್ನು, ಅವನ ಕುಟುಂಬವನ್ನು ಹಿಡಿದಿದ್ದ ಎಲ್ಲ ಶಕ್ತಿಗಳ ಮೇಲೆ ದೇವರ ಕೈ ಮೇಲುಗೈಯಾಗಿ ಸಾಧಿಸುತ್ತೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾವ ಮನುಷ್ಯನ ಕೈಯನ್ನು ದೇವರು ಹಿಡಿತಾನೋ ಅದುವರೆಗೂ ಅವನನ್ನು, ಅವನ ಕುಟುಂಬವನ್ನು ಹಿಡಿದಿದ್ದ ಎಲ್ಲ ಶಕ್ತಿಗಳ ಮೇಲೆ, ದುರಾತ್ಮಗಳ ಮೇಲೆ, ದುಷ್ಟಾತ್ಮಗಳ ಮೇಲೆ ದೇವರ ಕೈ ಮೇಲುಗೈಯನ್ನು ಸಾಧಿಸುತ್ತೆ. ನಂಬರ್ 2, ಎರಡನೇದಾಗಿ ಸೈತಾನನ ಕೈಗಳು ಆ ವ್ಯಕ್ತಿಯ ಅಥವಾ ಅವನ ಕುಟುಂಬದಿಂದ ಇಮ್ಮಿಡಿಯೇಟ್ ಆಗಿ ಸಡಿಲವಾಗ್ತಾ ಇರುತ್ತೆ. ಸಡಿಲವಾಗ್ತಾ ಇರುತ್ತೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪರಿಶುದ್ಧಾತ್ಮ ನನಗೆ ಹೇಳಿದನು, ಇವತ್ತು ನನ್ನ ಜನರಿಗೆ ಹೇಳು, ಅನೇಕ ವರ್ಷಗಳಿಂದ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬಂಧಿಸಿಟ್ಟಿದ್ದಂಥ ದುಷ್ಟನ ಕ್ರಿಯೆಗಳಿಗೆ ಇವತ್ತು ಗುಡ್ ಬೈ ಹೇಳುವ ದಿವಸಕ್ಕೆ ನಾವು ಪ್ರವೇಶಿಸ್ತಾ ಇದ್ದೇವೆ. Come on somebody, lift up your voice and proclaim your deliverance. ನಿನ್ನ ಬಿಡುಗಡೆಯನ್ನು ಕೂಗಿ ಹೇಳಿ. ದೇವರ ಗ್ರಿಪ್ನಲ್ಲಿ ನಾನು ಬಂದರೆ ಇನ್ನೊಂದು ಗ್ರಿಪ್ ಬಿಡಬೇಕಾಗುತ್ತೆ, ಇನ್ನೊಂದು ಸಡಿಲ ಆಗಲೇಬೇಕು. ನನ್ನ ದೇವರನ್ನ ಸೇವಿಸ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅನ್ಯ ಭಾಷೆಯಲ್ಲಿ ಆರಾಧನೆ ಮಾಡ್ತಾ ಇದ್ದೀನಿ, ಸ್ಟಿಲ್ ಬ್ಯಾಂಡೇಜ್ ಇದೆ, ಕುಟುಂಬದಲ್ಲಿ ಬಂಧನ ಇದೆ, ಹೋರಾಟ ಇದೆ. ಕಮ್ ಆನ್ ಸಿಸ್ಟರ್, ಇವತ್ತು ಅದಕ್ಕೆ ಕೊನೆ ಹೇಳುವ ದಿವಸವಾಗಿರುತ್ತದೆ. ಉದಾಹರಣೆಗೆ ಗಲೀಲಿಯಾದಲ್ಲಿ ಲೂಕನ ಸುವಾರ್ತೆ 8ನೇ ಅಧ್ಯಾಯ, Book of St. Luke chapter 8, St. Luke chapter 8 verse
26 ಆನ್ವರ್ಡ್ಸ್. ಲೂಕನ ಸುವಾರ್ತೆ 8ನೇ ಅಧ್ಯಾಯದ 26ನೇ ವಚನದಿಂದ. ಆಮೇಲೆ ಅವರು ಗಲೀಲಿಯಕ್ಕೆ ಎದುರಾಗಿರುವ ಗೆರಸೇನರ ಸೀಮೆಗೆ ಮುಟ್ಟಿದರು. ಆತನ ದಡಕ್ಕೆ ಇಳೀತಲೇ ಆ ಊರಿನವನಾದ ಒಬ್ಬ ಮನುಷ್ಯನ ಆತನ ಎದುರಿಗೆ ಬಂದು ಅವನಿಗೆ ದೆವ್ವಗಳು ಹಿಡಿದಿದ್ದವು. ಬಹುಕಾಲದಿಂದ ಬಟ್ಟೆಯನ್ನು ಹಾಕಿಕೊಳ್ಳದೆ, ಯಾವ ಮನೆಯಲ್ಲೂ ಇರದೆ, ಸಮಾಧಿಯ ಗವಿಗಳಲ್ಲೇ ಇರ್ತಿದ್ದನು. ಇವನು ಯೇಸುವನ್ನು ಕಂಡು ಹಾರ್ಬಟ್ಟಿಸಿ ಆತನ ಮುಂದೆ ಬಿದ್ದು ಮಹಾಶಬ್ದದಿಂದ, ಯೇಸುವೆ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ನನ್ನನ್ನು ಕಾಡಬೇಡವೆ ಅಂತ ನಿನ್ನನ್ನು ಬೇಡ್ಕೊಳ್ತೀನಿ ಅಂದನು. ಯಾಕಂದರೆ ಈ ಮನುಷ್ಯನ ಬಿಟ್ಟು ಹೋಗಬೇಕೆಂದು ಆತನು ಆ ದೆವ್ವಕ್ಕೆ ಅಪ್ಪಣೆ ಕೊಟ್ಟಿದ್ದನು. ಇವತ್ತು ಕೆಲವರು ಅಪ್ಪಣೆ ಕೊಡಬೇಕು, ಅಭಿಷಕ್ತರು ಅಪ್ಪಣೆ ಕೊಡಬೇಕು. ಅದನ್ನೇ ನಾನು ಇವತ್ತು ಮಾಡ್ತಾ ಇದ್ದೇನೆ. ನೀವು ಅಭಿಷೇಕ ಉಳ್ಳವರಾದರೆ ನಿಮ್ಮ ಬಾಯಿಯಿಂದ ನೀವು ಅಪ್ಪಣೆ ಕೊಡ್ರಿ. ಅದೇ ಈ ತಿಂಗಳಿಗೆ ದೇವರು ವಾಗ್ದಾನ ಮಾಡಿರೋದು. ನೀವು ಆಜ್ಞಾಪಿಸುವುದು ನಡೆಯಲಿಕ್ಕೆ ಹೋಗುತ್ತೆ. ಕಮ್ ಆನ್. ದೆವ್ವ ಅಲ್ಲ, ಇರಕ್ಕಲ್ಲ. ಮುಂಚೆ ಒಂದು ಸೇವಕರಿದ್ರು, ಇವತ್ತು ನಿತ್ಯದಲ್ಲಿದ್ದಾರೆ. ಅವ್ರು ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಹೇಳೋದು, ಹಪ್ಪಾಲೆ ಪೋಸಾತಾನೆ, ಇಪ್ಪಾಲೆ ಪೋಸಾತಾನೆ, ಎಣ್ಣೆ ಬಿಟ್ಟು ಪೋಸಾತಾನೆ, ಎಣ್ಣೆ ಬಿಟ್ಟು ಪೋಸಾತಾನೆ. ತಮಿಳವರು ಹಪ್ಪಾಲೆ ಪೋಸಾತಾನೆ, ಹಿಪ್ಪಾಲೆ ಪೋಸಾತಾನೆ, ಎಣ್ಣೆ ಬಿಟ್ಟು ಪೋಸಾತಾನೆ, ನನ್ನನ್ನು ಬಿಟ್ಟು ಹೋಗಿ ಸಾಯ್ತಾನೆ. ನಾನು ಸೋತ್ರ தமிழ் பேசுவேன், விட்டா ப்ரீச் பண்ணிவிடுவேன். ಆಮೇಲೆ ಸೈತಾನನನ್ನ ಜೊತೆ ಕುಣಿಸ್ಕೊಂಡು ಹೋರಾಟ ಪ್ಯಾಸ್ಟ್ರಿ ಪ್ರಾರ್ಥನೆ ಮಾಡಿ, ಯಾಕೋ ಗೊತ್ತಿಲ್ಲ ಸೈತಾನ್ ಭಾಳ ಕಾಡ್ತಾ ಇದ್ದಾನೆ. ನೀನು ಅವನ್ನ ಈ ಕುಣಿಸ್ಕೊಂಡಿದ್ರೆ ಅವನೆಲ್ಲಿ ಬಿಡ್ತಾರೆ. ಅವನು ಹೋಗ್ತೀನಿ ಅಂದ್ರೂ ಇರು, ಹೋಗಬೇಡ ಈಗಲೇ, ಇಷ್ಟು ದಿನ ಜೊತೆಗೆ ಇದ್ವಿ, ಇನ್ನೇ ಯಾಕೆ ಈಗ ಅರ್ಜೆಂಟು ಇರು ಅಂತ. ಸೋತ್ರ. ಇವತ್ತು ಅಪ್ಪಣೆ ಕೊಡಬೇಕು. ಯೇಸು ಅವನಿಗೆ ಅಪ್ಪಣೆಯನ್ನು ಕೊಟ್ಟನು. ಬಿಟ್ಟು ಹೋಗಬೇಕೆಂದು ಆ ದೆವ್ವಕ್ಕೆ ಅಪ್ಪಣೆಯನ್ನು ಕೊಟ್ಟಿದ್ದನು. ಅದು ಬಹುಕಾಲದಿಂದ ಅವನನ್ನು ಹಿಡಿದಿತ್ತು. ಅವನನ್ನು ಎಷ್ಟು ಕಾಲ ಹಿಡಿದಿತ್ತು? ಇವತ್ತು ಅನೇಕ ವರ್ಷಗಳಿಂದ ನಿಮ್ಮನ್ನ ಹಿಡಿದಿಟ್ಟಿದ್ದಂಥ ಗ್ರಿಪ್ಪಾಗಿ, ಕಮಾನ್ ನಿತಿನ್ ಕಮ್ಯ, ಅನೇಕ ವರ್ಷಗಳಿಂದ ಹಿಡ್ಕೊಂಡಿತ್ತು ಇದು. ಆಮೇಲೆ ಇವತ್ತು ಯೇಸುವಿನ ನಾಮದಲ್ಲಿ ನೀವು ಅಪ್ಪಣೆ ಕೊಡುವಾಗ ಒಂದು ಕಡೆ ದೇವರ ಕೈ ನಿನ್ನನ್ನು ಟೈಟಾಗಿ ಗ್ರಿಪ್ಪಾಗಿ ಹಿಡಿದಿದೆ. ಇನ್ನೊಂದು ಕಡೆ ಸೈತಾನ್ ಹಿಡಿದಿರೋದೆಲ್ಲ ಲೂಸ್ ಆಗ್ತಾ ಇದೆ. ಅರ್ಥ ಆದವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಇದುವರೆಗೂ ನಿನ್ನ ಕುಟುಂಬದ ಮೇಲೆ ದೊರೆತನ ಮಾಡಿದ ಅಂಧಕಾರ ಶಕ್ತಿಗಳು, ಅದು ಪಾರಂಪರೆಯಿಂದ ಬಂದಿರಬಹುದು, ಮನೆತನದಿಂದ ಬಂದಿರಬಹುದು, ಅದಕ್ಕೆ ಪಾರಂಪರೆಯ ಚರಿತ್ರೆ ಹೇಳಬಹುದು. ಆದರೆ ಎಷ್ಟೇ ವರ್ಷವಾದರೂ ಬಹುಕಾಲದಿಂದ ಅವನನ್ನು ಹಿಡಿದಿಟ್ಟಿದ್ದಂಥ ಶಕ್ತಿ ಇವತ್ತೊಂದು ಶಬ್ದ ಕೇಳಿಸ್ಕೊಳ್ತಾ ಇದ್ದಾನೆ, ನಮ್ಮ ಗೊಡವೆ ನಿನಗೆ ತಗೆ. ಅಯ್ಯೋ, ನನ್ನ ತಂಟೆಗೆ ಯಾಕೆ ಬಂದ್ರಿ? ನಮ್ಮ ತಂಟೆ ಈಗ ಸೈತಾನ್ ಹೇಳ್ತಾನೆ, ನಿಮ್ಮ ತಂಟೆಗೆ ನಾವು ಬರಲ್ಲ ಅಂತ. ದೇವರ ಗ್ರಿಪ್ ನಿನ್ನನ್ನು ಹಿಡಿದ್ರೆ, ಗ್ರಿಪ್ ಹಿಡಿದ್ರೆ, ಕೆಲ ಕಡೆಗಳಲ್ಲಿ ಗ್ರಿಪ್ ಲೂಸ್ ಆಗ್ತಾ ಇದೆ. ನಿನ್ನನ್ನು ದೇವರು ಹಿಡಿದ್ರೆ, ನಿನ್ನ ಕುಟುಂಬವನ್ನು ದೇವರು ಹಿಡಿದ್ರೆ, ಶತ್ರು ಹಿಡಿದಿಟ್ಟಿರೋದು, ಕತ್ತಲೆಯಲ್ಲಿ ಮರೆಯಾಗಿರೋದು, ಬಚ್ಚಿಟ್ಟಿರೋದು, ಗುಪ್ತವಾಗಿರೋದು ನಿಧಿ ನಿಕ್ಷೇಪಗಳನ್ನು ದೇವರು ನಿನಗೆ ಕೊಡೋಕ್ಕೆ ಮುಂಚೆ ಅವನು ಟೈಟ್ ಮಾಡ್ತಾನೆ. ದೇವರು ಯಾವಾಗ ಟೈಟ್ ಮಾಡ್ತಾನೋ ಅವನು ಲೂಸ್ ಆಗ್ತಾ ಇರ್ತಾನೆ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಪ್ರವದಿಸ್ತಾ ಇದ್ದೇನೆ, ಕೆಲ ಕುಟುಂಬಗಳ ಮೇಲೆ
ದೇವರ ಹಸ್ತ ಟೈಟ್ ಆಗ್ತಾ ಇದೆ, ಗ್ರಿಪ್ ಜೋರಾಗ್ತಾ ಇದೆ. ಇನ್ನ ಅಲ್ಗಾಡಲ್ಲ, ಇನ್ನ ನಾನು ಬಿಟ್ಕೊಡಲ್ಲ. ನಿನ್ನನ್ನ ವಿಮೋಚಿಸುವ ಕರ್ತನು ನಾನೇ. ನಿನ್ನ ತಾಯಿಯ ಗರ್ಭದಿಂದ ಹೆಸರು ಹಿಡಿದು ಕರೆದವನು ನಾನೇ. ಚರಿತ್ರೆ ಗೊತ್ತು, ನಾನು ಅಲ್ಲಿಗೆ ಹೋಗಲ್ಲ. ದೇವ ಬಿಟ್ಟೋಯ್ತು, ಅದು ಹೇಳ್ತು ನಮ್ಮನ್ನು ಪಾತಾಳಕ್ಕೆ ಕಳಿಸ್ಬೇಡ, ಇನ್ನೊಂದು ಸ್ವಲ್ಪ ದಿನ ಹೆಂಗಾದರೂ ಎಲ್ಲಾದರೂ ಬದುಕೋತೀವಿ. ಸರಿ ಹೋಗಿ ಹಂದಿಗಳ ಮೇಲೆ ಹೋಗಿ. ಹಂದಿಗಳ ಮೇಲೆ ಇವನ್ ಶರೀರದಲ್ಲಿ ಇದ್ದಂಥ ದೆವ್ವ ದಂಡೆ ಇತ್ತು ನೋಡ್ರಿ, ದಂಡೆ ಇತ್ತು, ಒಂದು ಬೆಟಾಲಿನೇ ಇತ್ತು. ಆದರೆ ಈ ಮನುಷ್ಯ ನೋಡ್ರಿ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟು ಆರಾಮಾಗೇ ಇದ್ದಾನೆ. ಬಟ್ಟೆ ಹಾಕಿಲ್ಲ, ಮನೆಯಲ್ಲಿ ವಾಸ ಮಾಡಲ್ಲ, ಸರಪಳಿಯಲ್ಲಿ ಕಟ್ಟಾಕಬೇಕು, ಸಮಾಧಿಯಲ್ಲಿ ವಾಸ ಮಾಡ್ತಾನೆ, ತನ್ನನ್ನೇ ತಂದು ಚಚ್ಕೋತಾನೆ. ಅಂದರೂ ಅವ್ನು ಡಾಮ್ ಡೂಮ್ ಡಯಾಡುಸ ಅಂತ ನಡೀತಾ ಇರ್ತಾನೆ. ಕೆಲ ದೆವ್ವ ಪೀಡಿತರು ಹಂಗೆ. ಆಮೇಲೆ ಆದರೆ ನಿಜವಾದ ಅಭಿಷಕ್ತನು ಬಂದರೆ ನನ್ನ ಗೊಡವೆ ನಿನಗೆ ಏತಕ್ಕೆ. ಇದುವರೆಗೂ ಯಾರಿಗೂ ಕೀಳೊಡಗ್ತಾ ಇರಲಿಲ್ಲ, ಇವನು ಹಿಡಿದು ಕಟ್ಟೋದೇ ಭಾರಿ ಕಷ್ಟ. ಪ್ರೈಸ್ ಗಾಡ್. ಯೇಸು ಸ್ವಾಮಿ ಹೇಳಿದ್ರು ಹೋಗು ದೇವದಲ್ಲಿ ಹೋಗಿ ಬಿಟ್ಟು ಹೋಗು. ಹೋಯ್ತು. ಅಲ್ಲೇ ಮೇಯ್ತಾ ಇದ್ದಂಥ ಹಂದಿಗಳು ಒಳಗಡೆ ನೋಡ್ತು. ಹಂದಿಗಳು ಮನುಷ್ಯರಿಗಿಂತ ಮಾನ ಮರ್ಯಾದೆಯಾಗಿ ಬದುಕ್ತಾ ಇದ್ವು. ಇವನು ಇಷ್ಟು ವರ್ಷ ಈ ದೆವ್ವಗಳನ್ನು ಒತ್ಕೊಂಡು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ನಾಮಮ್ಮ ಇಲ್ಲದ್ರೆ ಬದುಕ್ತಾ ಇದ್ದ. ನಾಮಮ್ಮ ಅಲ್ಲ, 3 ನಾಮ ಅಲ್ಲ, ನಾಮಮ್ಮ, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಬದುಕ್ತಿದ್ದ ಇವನು. ರಾಜಾರೋಷವಾಗಿ ಬದುಕ್ತಿದ್ದ. ಕೆಲವು ವಿಶ್ವಾಸಿಗಳು ಹಂಗೆ. ಆಮೇಲೆ ನಾಮಮ್ಮನೇ ಇರಲ್ಲ, ಆದರೂ ಡಾಮ್ ಡೂಮ್ ಡಯಾಡುಸ ಥರ ಬದುಕ್ತಾ ಇರ್ತವೆ. ಆಮೇಲೆ ಆ ದೆವ್ವ ಇವನ್ನು ಬಿಟ್ಟಿದೆ. ಹಂದಿಗಳು ಹೋಯ್ತು. ಹಂದಿ ಹೇಳ್ತು ನಮ್ಗೆ ಸ್ವಲ್ಪ ಆದರೂ ಮಾನ ಮರ್ಯಾದೆ ಇದೆ, ನಾವಿನ್ನ ಬದುಕಿರಲ್ಲ ಅಂತ ಹೇಳ ಹೋಲ್ಸೇಲ್ ಸೂಸೈಡ್ ಮಾಡ್ಕೊಂಡು ಚರಿತ್ರೆಯಲ್ಲಿ ಅದೇ ಫಸ್ಟು. ದೆವ್ವ ಬಿಟ್ರೆ ನಿನ್ನ ಜೀವನ ಅವನು ಮತ್ತೆ ಹೋಗಿ ಸಮಾಧಿಯಲ್ಲ. ಹಲ್ಲೆಲೂಯಾ. ಕೆಲ ಹಿಡಿತಗಳು ಶತ್ರು ಬಿಟ್ಟರೆ ನಿನ್ನ ಜೀವನ ಮತ್ತೆ ನೀನು ವಾಪಸ್ ಮನೆಗೆ ಬರ್ತೀಯ, ಮಾನ್ಯನಾಗಿ ಬದುಕ್ತೀಯ. ಇವತ್ತು ದೇವರು ಅದನ್ನೇ ಮಾಡಲಿಕ್ಕೆ ಹೋಗ್ತಾರೆ. ಆಮೇಲೆ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ, ಅಲ್ಲಿ 18 ವರ್ಷಗಳಿಂದ ದೆವ್ವ ಹಿಡಿದಂಥ ಒಂದು ಸ್ತ್ರೀ, ನಡುಬಗ್ಗಿ ಸ್ವಲ್ಪ ಹೋದ್ರೂ ಮೈಯನ ಮೇಲೆ ಕೆತ್ತಲಾರ್ದೆ ಇದ್ದಂಥವಳು. ಯೇಸು ಆಕೆಯನ್ನು ನೋಡಿ ಹತ್ರಕ್ಕೆ ಕರೆದು ಆಕೆಗೆ ಅಮ್ಮ ನಿನ್ನ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆ ಮೇಲೆ ತನ್ನ ಕೈಗಳನ್ನು ಇಟ್ಟನು ಅಂದರೆ ಏನು ಗೊತ್ತಾ? ಗ್ರಿಪ್ ಹಿಡಿದನು. ಇದುವರೆಗೂ ನಿನ್ನನ್ನು ತಲೆ ಎತ್ತದಂತೆ ನಡುಬೊಗ್ಗಿಸಿ ನಿನ್ನನ್ನು ಬೆಡ್ ರಿಡನ್ ಮಾಡಿ ಪ್ರಯೋಜನಕ್ಕಿಲ್ಲದವರಾಗಿ ಮಾಡಿ ಅದುಮಿಟ್ಟಂಥ ಶಕ್ತಿಯಿಂದ ಕೈಯಿಂದ ದೇವರ ಕೈ ಆ ಗ್ರಿಪ್ ಹಿಡಿದು ಎಬ್ಬಿಸ್ತಾ ಇದ್ದಾಗಲೇ ಅವನ ಕೈ ಲೂಸನ್, ಅವನ ಕೈ ಹಿಡಿತಾ ಬಿಡಲ್ಪಟ್ಟಿತ್ತು. The same thing God will going to do. ದೇವರು ನಿಮ್ಮ ಜೀವನದಲ್ಲಿ ಅದನ್ನೇ ಮಾಡಲಿಕ್ಕೆ ಹೋಗ್ತಾನೆ. ಕೆಲವರು ಹೇಳ್ತಾರೆ 7 ವರ್ಷ ಆಯಿತು, 8 ವರ್ಷ ಆಯಿತು, 15 ವರ್ಷ ಆಯಿತು, 20 ವರ್ಷ ಆಯಿತು, 18 ವರ್ಷ ಆಯಿತು. ನಿನ್ನ ವರ್ಷಗಳು ಎಷ್ಟೇ ಕಳೆದಿದ್ರು ಇವತ್ತೊಬ್ಬನ ಗ್ರಿಪ್ ಹಿಡಿತಾ ಇದ್ದಾನೆ. ಅವನ ಗ್ರಿಪ್ಪಿಗೆ ನೀನು ಬಂದರೆ, ಅವನ ಗ್ರಿಪ್ಪಲ್ಲಿ ನೀನು ಸಿಕ್ಕಿದ್ರೆ, ಅವನ ಗ್ರಿಪ್ಪಲ್ಲಿ ನಿನ್ನ ಕುಟುಂಬ ಇದ್ರೆ ಒಂದು ಶತ್ರು ನಿನ್ನನ್ನು ಬೆಂದಿಸಕ್ಕಾಗೋದಿಲ್ಲ. ಸಿ ದ ಪ್ರಾಬ್ಲಮ್ ಈಸ್, ನಾನು ಅಲ್ಲಿಗೆ ಬಿಡ್ತೀನಿ, ಅಲ್ಲಿಂದ ಮುಂದಕ್ಕೆ ಹೋಗ್ತೀನಿ. ದ ತೊಂದರೆ ಏನಂದರೆ ದೇವರು ಬಿಡಿಸ್ತಾನೆ, ಇವ್ರು ಹೋಗಿ ತಗಲಾಕೋತವೆ. ನಾನು ಸುಮಾರು ದೆವ್ವನ ಇಲ್ಲಿ ಬಿಡಿಸಿದ್ದೀನಿ. ನೆಕ್ಸ್ಟು ಹೊಸ ದೆವ್ವನ ಕರ್ಕೊಂಡು ಇವ್ರು ಬರ್ತಾರೆ ತಿರ್ಗ. ನಾನು ಹೇಳಿದೆ ಇಲ್ಲ
ಈ ವಾರ ಕಳೆದ ವಾರ ಬಿಡಿಸೋದ್ನೆಲ್ಲ ತಿರ್ಗಾ ಬಂದಿದೆಯಲ್ಲ ಅಂದರೆ ಆ ದೆವ್ವ ಅಲ್ಲ, ಇದು ಹೊಸ ದೆವ್ವ. ದೆವ್ವ ಬಿಟ್ಟರು ಇವ್ರು ಬಿಡಲ್ಲ. ಒಂದು ಸಾತಿ ಪ್ರವಾಹ ಉಕ್ಕಿ ಹರಿತಾ ಇರುವಂಥ ಕಾಲ. ಮನೆಗಳೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತು. ಮೇಲ್ಗಡೆ ಇದ್ದಂಥ ಮನೆಗಳೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತು. ಕೆಳಗಡೆ ಹರಿತಾ ಇದೆ ನೀರು. ಈ ಕೆಲ ಯವನಸ್ಥರು ಏನು ಮಾಡಿದ್ರು ಅಂದರೆ, ಹುಷಾರವರು, ಅವರು ಕೆಳಗಡೆ ನಿಂತ್ಕೊಂಡು ಮೇಲಿಂದ ಹರಿದು ಬರುವಂಥ ಸಾಮಗ್ರಿಗಳನ್ನೆಲ್ಲ ತಗೊಳ್ತಾ ಇದ್ರು, ಹಿಡ್ಕೋತಾ ಇದ್ರು, ಅಲ್ಲಲ್ಲ ಕ್ಯಾಚ್ ಮಾಡ್ತಾ ಇದ್ರು. ಸ್ತೋತ್ರ. ಪ್ರವಾಹ ಹರಿತಾ ಇದೆ. ದೂರದಿಂದ ಒಂದು ಕಂಬಳಿ ಬರ್ತಾ ಇತ್ತು. ಇವ್ರು ನೋಡಿದ್ರು, ಹುಡುಗ ನೋಡಿದ, ಜಂಪ್ ಹಾಕಿದ, ಕಂಬಳಿನ ಹಿಡ್ದ ನೋಡ್ರಿ, ಅವನು ಕಂಬಳಿನ ಹಿಡ್ಕೊಂಡ. ಪ್ರವಾಹ ಹರಿತಾ ಇದೆ, ದಡಕ್ಕೆ ಸೇರ್ತಾ ಇಲ್ಲ ಇವನು. ಸ್ನೇಹಿತರೆಲ್ಲ ಹೇಳಿ, ಏಯ್ ಕಂಬಳಿ ಹೋದ್ರು ಹೋಗಿತ್ತು, ನೀನು ಬಾರಲ್ಲ, ಬಾರ ಬೇಡ, ರಭಸ ಜಾಸ್ತಿ ಆಗ್ತಿದೆ, ಬಾರ ಅಂದ. ಅವನು ಹೇಳ್ದ, ಅಲ್ಲಿಂದ ಕೂಗ್ತಾ ಇದ್ದಾನೆ, ಲೇ ನಾನು ಬಿಟ್ಟೆ ಕಣೋ, ಆದರೆ ಕಂಬಳಿ ಬಿಡ್ತಾ ಇಲ್ಲ ಕಣೋ ಅಂತ. ಸ್ನೇಹಿತರು ಹೇಳಿದ್ರು, ಬಿಡೋ, ಅವ್ರು ನಾನು ಬಿಟ್ಟಿದ್ದೀನೋ, ಕಂಬಳಿ ಬಿಡ್ತಾ ಇಲ್ಲ. ಕಂಬಳಿ ಅಲ್ಲ, ಅದು ಕರಡಿ ಆಗಿತ್ತು. ಕೆಲವೊಮ್ಮೆ ನಮ್ಮವರು ಹಂಗೆ ಕಂಬಳಿ ಅಂತ ಕೆಲವೊಂದು ಕರಡಿಗಳನ್ನು ತಪ್ಕೊಂಡ್ಬಿಡ್ತವೆ. ಗೆಲಾತಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಚನ. ಗೆಲಾತಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಚನ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ರಿ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದೇವರು ಕೊಟ್ಟ ಬಿಡುಗಡೆಯಲ್ಲಿ ಸ್ಥಿರವಾಗಿ ನಿಲ್ರಿ ಅಂತ. ದೇವರು ಕೊಟ್ಟ ಬಿಡುಗಡೆಯಲ್ಲಿ ಸ್ಥಿರವಾಗಿ ನಿಲ್ರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಾಕಿಕೊಳ್ಳಬೇಡ್ರಿ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಮತ್ತೆ ಹೋಗಿ ತಗಲಾಕೊಂಬೇಡ್ರಿ ಅಂತ. ಕೆಲವರು ಹೇಳಲೇ ಇಲ್ಲ, ಮತ್ತೆ ಎಲ್ಲೋಗಿ ತಗಲಾಕೊಳ್ಳಿ, ಈಗಲೇ ತಗಲಾಕೊಂಡಿದ್ದೀನಿ ಅಂತ. ಅಂಥವ್ರನ್ನ ಅಲುಗಾಡಿಸಿ ಹೇಳ್ರಿ, ಮತ್ತೆ ಹೋಗಿ ತಗಲಾಕೊಂಬೇಡ್ರಿ ಅಂತ. ನೀವು ನೋಡಿದ್ದೀರಾ, ಎಲ್ಲ ಉಪವಾಸ ಪ್ರಾರ್ಥನೆಗೆ ಒಂದೇ ಗುಂಪಿನ ಜನ ಬರ್ತಾರೆ ಪ್ರಾರ್ಥನೆಗೆ. ಎಷ್ಟು ದೆವ್ವ ಬಿಡಿಸಿದ್ರು ಅವರೇ ಬರ್ತಾರೆ ಮುಂದಕ್ಕೆ ಪ್ರಾರ್ಥನೆ. ಇವತ್ತು ವಸ್ತು ವಿಷಯವಾಗಿ ಪ್ರಾರ್ಥನೆ ಮಾಡ್ತೀವಿ ಅಂದರೆ ಅದಕ್ಕೂ ಅವರೇ ಬರ್ತಾರೆ. ಇವತ್ತು ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡ್ತೀವಿ, ಅದಕ್ಕೂ ಅವರೇ ಬರ್ತಾರೆ. ಇವತ್ತು ಮದುವೆ ಆಗದೆ ಇರೋರಿಗಾಗಿ ಪ್ರಾರ್ಥನೆ ಮಾಡ್ತೀವಿ ಅಂದರೆ ಇವರೇ ಬರ್ತಾರೆ. ಇವ್ರು ಮದುವೆ ಆಗಿ ಮೊಮ್ಮಕ್ಕಳು ಇರ್ತಾರೆ. ಯೌವನಸ್ಥರು ಕೂಟಕ್ಕೆ ಕರೀರಿ, ಇವರೇ ಬರ್ತಾರೆ. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಸ್ವಾತಂತ್ರ್ಯ ದೇವರು ಕೊಟ್ಟಿದ್ದಾನೆ, ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಒಬ್ಬನು ಕ್ರಿಸ್ತನಲ್ಲಾದರೆ ಅವನು ನೂತನ ಸೃಷ್ಟಿ. ಹಳೇದೆಲ್ಲ ಪೋಯಿಂದೆ ಹೋಯ್ತು ಬಿಡವ. ತಿರ್ಗಾ ಪಾರಂಪರೆ ಹಿಡಿಬೇಡ, ತಿರ್ಗಾ ಅದನ್ನು ಮಾತಾಡಬೇಡ, ತಿರ್ಗಾ ಮನೆತನವನ್ನು ಹಿಡಿಬೇಡ, ತಿರ್ಗಾ ಆಚಾರ ಹಿಡಿಬೇಡ. ಕೆಲವರು ಸಭೆ ಒಳಗಡೆ ಬಂದರೆ ಮೇರಿ ಅಮ್ಮ, ಹೊರಗಡೆ ಹೋದ್ರೆ ಮಾರಿ ಅಮ್ಮ. ಯಾಕೆ ಬಿಡಲ್ವೇ? ನಾನು ಯಾರು? ಅವಾಗ ಹಳೆ ರೌಡಿ, ಈಗ ಆತ್ಮಿಕ ರೌಡಿ. ಸ್ವಭಾವದಲ್ಲಿ ವ್ಯತ್ಯಾಸ ಇಲ್ಲ. ದಟ್ ಮೀನ್ಸ್ ಸ್ಟಿಲ್ ಯು ಆರ್ ಅಂಡರ್ ದ ಯಾಕ್. ಇವತ್ತು ನಿನ್ನ ನೊಗದಲ್ಲೇ ಬಿದ್ದಿದೀಯಾ. ಈಗ ಸ್ತೋತ್ರ ಹೋಗ್ಬಾರ್ದು. ನಿನ್ನ ಜೀವನದಲ್ಲಿ ಸ್ವಭಾವದಲ್ಲಿ ಹೊಟ್ಟೆ ಕಿಚ್ಚು, ಜಗಳ, ಭಿನ್ನತೆ, ಕಕ್ಷಭೇದ, ದೊಂದುತನ ಇವುಗಳಿಂದೆಲ್ಲ ನೀನು ಬದಲಾವಣೆ ಆಗಲಿಲ್ಲ ಅಂದರೆ ಈಗಲೂ ನಿನ್ನ ನೊಗದ ಕೆಳಗಡೆನೇ ಇದೆಯಾ. ಕ್ರಿಸ್ತ ನಿನಗಾಗಿ ಸತ್ತೂ ಇಲ್ಲ, ಎದ್ದೂ ಇಲ್ಲ, ನಿನಗೆ ಪ್ರಯೋಜನ ಬರಲೂ ಇಲ್ಲ.
ಕೆಲವರೆಲ್ಲ ತಲೆ ತಗ್ಗಿಸ್ಬಿಟ್ಟು ಸೋತ್ರ ಹಿಂಗಂತಿದ್ದೀರ, ಅದಕ್ಕೆ ನೋಡ್ತಾ ಇದ್ದೀನಿ. ಆಮೇಲೆ ಕೆಲವರು ದೇವ್ರ ಗ್ರಿಪ್ಪಿಗೆ ಸಿಗಲ್ಲ, ಇವ್ರ ಗ್ರಿಪ್ಪನ್ನು ಹಿಡ್ಕೊಂಡಿರೋದ್ರಿಂದ. ಬನ್ನಿ ರವಿ ಬ್ರದರ್, ಯಾರು ಒಬ್ರು ಬನ್ರಿ. ನೀವು ನನ್ನನ್ನು ಹಿಡ್ಕೊಳ್ರಿ. ದೇವ್ರು ಹೇಳ್ತಾನೆ, ಬಿಡು ನಾನು ಹಿಡ್ಕೊತೀನಿ, ಬಿಡ್ರಿ ನಾನು ಹಿಡ್ಕೊತೀನಿ. ಇಲ್ವೇ, ಬಿಡ್ತಾನೆ ಇಲ್ಲ ನೋಡ್ರಿ ಅವರು. ಇದೇ ವಿಶ್ವಾಸಿಗಳ ಪ್ರಾಬ್ಲಮ್. ದೇವ್ರು ಹೇಳ್ತಾನೆ ನಾನು ಹಿಡ್ಕೊತೀನಪ್ಪ ಅಂತ. ಬೇಡ ದೇವ್ರೆ, ನಾನು ನಿನ್ನನ್ನು ಹಿಡ್ಕೊಂಡಿರ್ತೀನಿ. ನಾನು ಹೇಳೋ ಕಡೆ ನೀನು ಬಾ ದೇವ್ರೆ, ನಾನು ಹೇಳೋದು ನೀನು ಮಾಡು. ನಾನು ಇಷ್ಟಪಡೋ ಹುಡುಗಿಯನ್ನೇ ನೀನು ಮದುವೆ ಮಾಡಿಕೊಡು. ದೇವ್ರು ಹೇಳ್ತಾನೆ, ಬೇಡಪ್ಪ ನೀನು ಗ್ರಿಪ್ ಬಿಡು, ನಾನು ನಿನ್ನನ್ನು ಹಿಡ್ಕೊತೀನಿ. ಬಿಡಲ್ವೇ? ದೇವ್ರು ಏನು ಮಾಡ್ತಾರೆ, ಸರಿ ಹಿಡ್ಕೊ. ಅವನು ಹೇಳಿದ್ರು ನಾವು ಬರಲ್ಲ, ಪ್ರಾರ್ಥನೆ ಮಾಡಿದ್ರು ಉತ್ತರ ಸಿಗಲ್ಲ. ಏನಾಗಿದೆ, ಇವರಾಗಿ ಇವರ ನೊಗದಲ್ಲಿ ಬೀಳ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಒಂದೇ ಒಂದು ಪ್ರಸಂಗ ಕೇಳಿದಾಗ ಮನಸ್ಸಿಗೆ ದೇವರು ಮಾತನಾಡಿದ್ರು ಅಂತ ಗೊತ್ತಾಗಿದ ತಕ್ಷಣ, ಇನ್ನು ಜೀವಿಸುವವನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸಲಿ. ಆ ಗ್ರಿಪ್ಪಿಡುವಾಗ ಕ್ರಿಸ್ತನು ಅವನನ್ನು ಹಿಡಿತಾನೆ, ನಿನ್ನನ್ನು ಹಿಡಿತಾನೆ, ನಿನ್ನ ಕುಟುಂಬವನ್ನು ಹಿಡಿತಾನೆ. Come on, somebody shout hallelujah. ನಾನು ಯಾವಾಗಲೂ ಹೇಳೋ ಉದಾಹರಣೆ ಇನ್ನೊಂದ್ಸತಿ ಹೇಳ್ತೀನಿ. ನಾನು ಗಾಡಿ ಓಡಿಸ್ಕೊಂಬರ್ತೀನಿ, ನನ್ನ ಪಕ್ಕದಲ್ಲಿ ನನ್ನ ಹೆಂಡ್ತಿನೂ ಕೂತಿದ್ದಾಳೆ. ಸೋತ್ರ. ಸ್ಟೇರಿಂಗ್ ಯಾರ ಕೈಯಲ್ಲಿದೆ? ಬ್ರೇಕ್ ಯಾರ ಕಾಲಲ್ಲಿದೆ? ನನ್ನ ಕಾಲಲ್ಲಿ. ನಿಮ್ಮ ಅಂದರೆ ನಮ್ಮಿಬ್ಬರ ಕಾಲಲ್ಲಿ ಆಗುತ್ತೆ. ಓಕೆ, ಆ ಗೌರವದಲ್ಲಿ ಹೇಳಿದ್ರಿ, ಸರಿ ಆಯಿತು. ಸೋತ್ರ. ನನ್ನ ಕಾಲಲ್ಲಿದೆ, ನಾನು ಹೇಳಿದಾಗ ನನ್ನ ಕಾಲಲ್ಲಿದೆ. ಸ್ಟೇರಿಂಗ್ ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ. ನನ್ನ ಹೆಂಡತಿಯಲ್ಲಿದ್ದಾಳೆ, ಪಕ್ಕದಲ್ಲಿದ್ದಾಳೆ. ಅವಳು ಆ್ಯಕ್ಚುಲಿ ಏನು, ಹೆಲ್ಪ್ ಮೀಟ್, ಅರ್ಧಾಂಗಿ, ಸಹಾಯ ಮಾಡುವವಳು, ಸಹಾಯಕಳು. ನಾನು ನಿನ್ನನ್ನು ಸಹಾಯ ಮಾಡೋದಕ್ಕೆ ಭಾಳ ಸಂಗಾತಿಯನ್ನು. ಸೋತ್ರ. ಡ್ರೈವ್ ಮಾಡೋ ಟೈಮಲ್ಲಿ ಸೋತ್ರ, ನಾನು ಸ್ಟೇರಿಂಗ್ ರೈಟಿಗೆ ತಿರುಗಬೇಕಾದ್ರೆ ನಾನು ಸಹಾಯ ಮಾಡ್ತೀನಿ ಅಂತ ಅವಳು ಲೆಫ್ಟಿಗೆ ತಿರುಗಿಸು. ಸಹಾಯಕಳು ಎಂತಿ ಇಬ್ಬರಿಗೂ ಸಮಾನ ಹಾಕಿದೆ. ಆಮೇಲೆ ಲೆಫ್ಟ್ ಅಂದ್ರಲ್ಲೇ ನಾವು ರೈಟು, ಅವಳು ಲೆಫ್ಟು. ಸೋತ್ರ. ಹಿಂಗೆ ತಿರುಗಿಸಿದ್ರೆ ನಮ್ಮ ಲೈಫ್ ಏನಾಗುತ್ತೆ? ಹಿಂಗೆಲ್ಲ ಆಕ್ಸಿಡೆಂಟ್ ಆಗುತ್ತೆ ಶಾರದಮ್ಮ. ಹಿಂಗಂತೆ ಲೈಫ್ ಏನಾಗುತ್ತೆ ಅಂದರೆ, ಹಿಂಗಂತೆ ಲೈಫು ಆಕ್ಸಿಡೆಂಟು, ಅಪಘಾತ ಆಗುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ಗ್ರಿಪ್ಪನ್ನು ದೇವ್ರ ಕೈ ಕೊಟ್ಬಿಟ್ಟು ಅವಾಗ ದೇವ್ರೆ ಹಿಂಗೆ ತಿರುಗಿಸು, ಹಿಂಗೆ ತಿರುಗಿಸು. ನಿನ್ನ ಲೈಫ್ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣನೇ ಇದು. ಇದ್ದೀರಾ ನೀವು ನನ್ನ ಜೊತೆ? ಇದ್ದೀರಾ ನನ್ನ ಜೊತೆ? ನನ್ನ ಹೆಂಡತಿಗೆ ನಾನು ಒಂದು ಮಾತು ಹೇಳ್ತೀನಿ. ಸೋತ್ರ. ಅವಳು ಗಾಡಿ ಗೊತ್ತಿರೋದ್ರಿಂದ ಯಾವುದಾದ್ರೂ ಎದುರು ಗಾಡಿ ಬಂದ್ಬಿಟ್ರೆ ಅವಳು ಹಿಂಗೆ ಹಿಡ್ಕೊಂಡು ಹಿಂಗೆ ಆಗ್ತಾಳೆ ಬ್ರೇಕ್. ಪಕ್ಕದಲ್ಲಿರೋರ್ಗೆ ಎಲ್ರಿಗೂ ಆ ರೋಗ ಇದೆ. ಡ್ರೈವಿಂಗ್ ಗೊತ್ತಿರೋ ಎಲ್ರಿಗೂ ಆ ರೋಗ ಇದೆ. ಇಲ್ಲ ಅಂದರೆ ನೀವು ಸುಳ್ಳುಗಾರರು. ಸೋತ್ರ. ಯಾಕಂದರೆ ಎದುರಿಗೊಂದು ಗಾಡಿ ಬಂದಾಗ ಸಡನ್ನಾಗಿ ನಮ್ಮ ಕಾಲು ಹೆಂಗೆ ಹೋಗುತ್ತೆ, ಬ್ರೇಕ್ ಹೊಡಿಯೋಕ್ಕೆ ಹೋಗುತ್ತೆ. ಆಮೇಲೆ ಆ ಟೈಮಲ್ಲಿ ನಾನು ಹೇಳ್ತೀನಿ, ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್, ಸೇಫಾಗಿ ಕರ್ಕೊಂಡು ಹೋಗ್ತೀನಿ, ನೀನೇನು ಹೆದರಬೇಡ. ಅದನ್ನೇ ದೇವ್ರು ಹೇಳೋದು. ಗ್ರಿಪ್ ನನ್ನ ಕೈಯಲ್ಲಿರುವಾಗ ನಿನ್ನ ಕುಟುಂಬದ ಗ್ರಿಪ್ ನನ್ನ ಕೈಯಲ್ಲಿದೆ, ನಿನ್ನ ಮಕ್ಕಳ ಗ್ರಿಪ್ ನನ್ನ ಕೈಯಲ್ಲಿದೆ, ನಿನ್ನ ಭವಿಷ್ಯದ ಗ್ರಿಪ್ ನನ್ನ ಕೈಯಲ್ಲಿದೆ.
ನಿನ್ನ ಕುರಿತಾದ ಆಲೋಚನೆ ಅದು ಅಹಿತಕರವಾದದ್ದಲ್ಲ, ಅದು ಹಿತಕರವಾದದ್ದು. ನಿನ್ನ ಆಲೋಚನೆ ಅಲ್ಲ, ನನ್ನ ಆಲೋಚನೆ. ನಿನ್ನ ಮಾರ್ಗವಲ್ಲ, ನನ್ನ ಮಾರ್ಗ. ನಿನ್ನ ಆಲೋಚನೆಗಿಂತ ನನ್ನ ಆಲೋಚನೆಯು, ನಿನ್ನ ಮಾರ್ಗಕ್ಕಿಂತ ನನ್ನ ಮಾರ್ಗವು ಅದು ಉನ್ನತವಾಗಿರೋದ್ರಿಂದ ಯು ಜಸ್ಟ್ ಸಿಟ್ ಬ್ಯಾಕ್ ಅಂಡ್ ರಿಲ್ಯಾಕ್ಸ್. ಕೈ ಮೇಲುಗೈಯನ್ನು ಸಾಧಿಸುವ ಕೈ ಅದು. ಅದು ನಿನ್ನನ್ನು ಬಿಟ್ಕೊಡೋ ಕೈ ಅಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ಕೈ ಚಾಚಿದ್ದೇನೆ, ಯಾರನ್ನ ಹಿಂದಕ್ಕೆ ಸರಿಸೋರು. ತಮ್ಮಿರೋನು ಸರಿಸ್ಬಿಡ್ಲಿ ನೋಡೋಣ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನರ ಒಳಗಡೆ ಕಾನ್ಫಿಡೆಂಟ್ ಇದೆ. ಅದಕ್ಕೆ ಹಾಡುಗಾರನ ಹೇಳ್ತಾನೆ, ಬಿಕಾಸ್ ಹಿ ಹೋಲ್ಡ್ಸ್ ಮೈ ಫ್ಯೂಚರ್ ಐ ಕ್ಯಾನ್ ಫೇಸ್ ಟುಮಾರೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಯೋಚನೆ ಮಾಡ್ತೀರಾ? ಮದುವೆ ಆಗಿ ನಮಗೆ 3 ಮಕ್ಕಳಾಗಿ ಸಂಸಾರದಲ್ಲಿ ಕಷ್ಟಪದ, ಅವಾಗೆಲ್ಲ ಸೇವೆಯಲ್ಲಿ ಬಹಳ ಕಷ್ಟದಿಂದ ಕೆಲವೊಮ್ಮೆ ಬಡತನದ ಕಹಿಯನ್ನು ಅನುಭವಿಸಿ ಬೆಳೆದಿದ್ದು. ಆ ಟೈಮಲ್ಲೂ ಕೆಲಸ ಮಾಡಿ ನನಗೆ ಬರೋ ಸಂಬಳದಲ್ಲೂ ತುಂಬ ಬಡತನದಲ್ಲಿರೋರು, ಒಪ್ಪತ್ತು ಆಹಾರ ಇಲ್ದಿರೋ ನರಳ ಅಂತ ವಿಶ್ವಾಸಿಗಳಿದ್ದರು. ಅವ್ರಿಗೆಲ್ಲ ರೇಷನ್ ತಗೊಂಡು ಕೊಟ್ಬಿಡ್ತಿದ್ದೆ ಮನೆಗೆ. ನಮ್ಮ ಕೈಯಲ್ಲಿ ಏನು ಉಳಿತಾ ಇರಲಿಲ್ಲ. ನನ್ನ ಹೆಂಡತಿ ಕೆಲವೊಮ್ಮೆ ಹೇಳಲು, ಮುಂಚೆ ಥರ ಅಲ್ಲ, ನಮಗೆ 3 ಮಕ್ಕಳಿದ್ದಾರೆ, ಬೆಳೆದು ಬರ್ತಾ ಇದ್ದಾರೆ, ಏನಾದರೂ ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಉಳಿಕೆ ಮಾಡಿರಿ. ಬಟ್ ಅವತ್ತು ನಾನು ಒಂದು ಮಾತು ಹೇಳಿದೆ. ನಾನು ಈ ಸೇವೆಗೆ ಬರುವಾಗ ಒಂದು ಮಾತು ಹೇಳಿ ಬಂದೆ ದೇವ್ರ ಹತ್ರ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 0 ಮಾಡಿದೆ. ನನ್ನ ಆಫೀಸಿಂದ ಸಿಗೋ ಬೆನಿಫಿಟ್ ಬೇಡ ಅಂದೆ. ಆ ತಿಂಗಳ ಸಂಬಳ ನಾನು ತಗೊಳ್ಳಿಲ್ಲ. 0 ಮಾಡಿಕೊಂಡು ದೇವ್ರ ಸೇವೆ ಕರೆದಿದ್ರೆ ದೇವರು ನನ್ನನ್ನು ನಡೆಸ್ತಾನೆ. ಮೈ ಗಾಡ್ ಇಸ್ ಎ ಫೇತ್ಫುಲ್ ಗಾಡ್. ಇವತ್ತಿನವರೆಗೂ ಮೈ ಗಾಡ್ ನೆವರ್ ಫೇಲ್ಡ್. ನನ್ನ ದೇವರು ಸೋತಿಲ್ಲ. Because I can face tomorrow. Because all things because I know, yes I know, He holds my future. Life is worth living just because He lives. ಎಷ್ಟು ಜನ ಹೇಳ್ತೀರಾ? ಎಷ್ಟು ಜನ ಹೇಳ್ತೀರಾ? ಎಷ್ಟು ಜನ ಹೇಳ್ತೀರಾ? ಈ ಜೀವನ ಪಾವನ. Because He holds my life. It's a word. ಇದು ನನಗೆ ಪಾವನವಾಗಿದೆ. ಜೀವಿಸಕ್ಕೆ ಇನ್ನೂ ಜೀವಿಸಬೇಕು, ಇನ್ನೂ ದೇವರಿಗಾಗಿ ಏನಾದರೂ ಮಾಡಬೇಕು. ಹಲ್ಲೆಲೂಯಾ. ತಾನ್ வாழ்கைய ആകുലമില്ല, ഭാവിയല്ല തൻ കയ്യിലെന്നോർത്ത ആയത്ര ധന്യമേ ഈ ലോക ജീവിതം. താൻ வாழ்கைയ ആകുലമില്ല,
കയ്യിലെന്നോർത്ത എത്ര ധന്യമേ ഈ ലോക ജീവിതം. Hallelujah. Amen. Life is beautiful. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಕರ್ತನು ಸರ್ವೋತ್ತಮನೆಂದು ಅನುಭವದಲ್ಲಿ ಸವಿದು ನೋಡ್ರಿ ಅಂತ. ಕರ್ತನು ಸರ್ವೋತ್ತಮನು ಎಂದು ಅನುಭವದಲ್ಲಿ ಸವಿದು ನೋಡಬೇಕು. How taste and see that the Lord is good. ದೇವರು ಒಳ್ಳೆಯವನು. ಆಮೆನ್. Each and every moment, ಪ್ರತಿ ಹಂತದಲ್ಲೂ. ಈಗಿರೋರು ಏನಾದರೂ ಬೇಕಾದರೆ ಗೂಗಲ್ ಹುಡುಕ್ತೀರಾ, ಗೂಗಲ್ ಏನು ಹೇಳುತ್ತೋ ಅದನ್ನು ಹುಡುಕ್ತೀರಾ. ಆಗ ನಮಗೆ ಗೂಗಲೂ ಇಲ್ಲ, ಪಾಗಲೂ ಇಲ್ಲ. ನಾವೇ ದೇವ್ರಿಗಾಗಿ ಪಾಗಲಾಗಿದ್ವಿ. ಅಕ್ಕಿ ಇಲ್ಲ ಅಂದರೆ ಮೊಣಕಾಲು ಮಾಡಿಸ್ತಾ ಇದ್ವಿ, ಬೇಳೆ ಇಲ್ಲ ಅಂದರೆ ಮೊಣಕಾಲು ಮಾಡಿಸ್ತಾ ಇದ್ವಿ, ಪೆಟ್ರೋಲ್ ಇಲ್ಲ ಅಂದರೆ ಮೊಣಕಾಲು ಮಾಡಿಸ್ತಾ ಇದ್ವಿ, 500 ರೂಪಾಯಿ ಬೇಕು ಅಂದರೆ ಮೊಣಕಾಲು ಮಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಭೂಲೋಕದಲ್ಲಿ ಬಿಚ್ಚಲ್ಪಡೋದು ಪರಲೋಕದಲ್ಲಿ ಬಿಚ್ಚಲ್ಪಡ್ತಿತ್ತು, ಭೂಲೋಕದಲ್ಲಿ ಕಟ್ತಾ ಇದ್ದದ್ದು ಪರಲೋಕದಲ್ಲಿ ಕಟ್ಟಲ್ಪಡ್ತಾ ಇತ್ತು. ಹಲ್ಲೆಲೂಯಾ. ಅನುಭವದಿಂದ ದೇವರನ್ನ ಸೇವಿಸ್ತೀವಿ. ಇವತ್ತು ನೀವೆಲ್ಲ ಹೇಳ್ತಿರೋ, ಓ ಪಾಸ್ಟ್ರು ಭಯಂಕರ ಪಾಸ್ಟ್ರು, ದೊಡ್ಡ ಪಾಸ್ಟ್ರು. ಯಾವ ಹೇಳ್ರಿ ದೊಡ್ಡ ಪಾಸ್ಟ್ರು ಅಂತ ಹೇಳ್ರಿ, ಯಾಕಂದ್ರೆ ಎತ್ತರ ಗಾತ್ರ ಇಷ್ಟು ಇದೀನಲ್ಲ. ಆಮೇಲೆ ಅದು ಬಿಟ್ಟರೆ ನಾನು ಎನ್ನ ವ್ಯಕ್ತಿತ್ವ ಎನ್ನದು ಶೂನ್ಯ. ಅವನು ನನ್ನನ್ನು ಹಿಡ್ದಿರೋದ್ರಿಂದ ಅವನು ನನ್ನನ್ನು ಹಿಡ್ದಿರೋದ್ರಿಂದ ಅಗ್ರಿಪ್ ಬಿಟ್ಟರೆ ಐ ಆಮ್ ಝೀರೋ. ವಿತ್ ಜೀಸಸ್ ಐ ಆಮ್ ಎ ಹೀರೋ. Without Jesus, I'm a zero. ಕೆಲವೊಂದು ಗ್ರಿಪ್ ನಾವಾಗಿ ನಾವು ಹಿಡ್ಕೊಳ್ತೀವಿ. ನಮ್ಮ ಬಿಡುಗಡೆಗೆ ನಾವೇ ಅಡ್ಡಿ. ಕೆಲವರು ಸ್ವಭಾವ ಅಡ್ಡಿ, ಕೆಲವರು ಚಿಂತೆ ಅಡ್ಡಿ, ಕೆಲವರು ನಡತೆ ಅಡ್ಡಿ. ಚೇಂಜ್. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ನೆರವೇರಲಿ. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ನಡೀಲಿ. ಯೇಸು ಸ್ವಾಮಿ ತನ್ನ ಚಿತ್ತವನ್ನು ನೆರವೇರಿಸಿದ ಹೇಗೆ ಗೊತ್ತೇ? ತಂದೆಯಾದ ದೇವರು ಹೇಳಿದ ಮಾತಿಗೆ ಹೋಗೊಟ್ಟು ಅವನು ಪರಲೋಕದಲ್ಲಿ ಸಕಲಕ್ಕೂ ಸಮಸ್ತಕ್ಕೂ ಒಡೆಯನಾಗಿದ್ದರೂ ತನ್ನನ್ನೇ ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿ ನಮ್ಮ ಮನುಷ್ಯರಿಗೆ ಅವನು ಸದೃಶನಾದನು. ಹಂಬಲ್ ಯುವರ್ ಸೆಲ್ಫ್. ಪ್ರೈಡ್, ಅಹಂಕಾರ ಅನ್ನೋದು ನಾನು ಅನೇಕ ಸಾರಿ ಹೇಳಿದ್ದೀನಿ. ತುಂಬಿದ ಕೊಡ ತುಳುಕಲ್ಲ. ನಿನಗೇನಾದರೂ ಇವತ್ತು ಆಗಿದ್ರೆ, ಏನಾದರೂ ಒಪ್ಪತ್ತು ಆಹಾರ ತಿಂತಾ ಇದೆಯಾ, ನೆಟ್ಟಿಗೆ ನಡೀತಾ ಇದೆಯಾ, ಆಸ್ಪತ್ರೆಗೆ ಹೋಗ್ದಿರೆ ದೇವರು ನಿನ್ನನ್ನು ಕಾಪಾಡ್ತಾ ಇದ್ದಾನ? ಅದು ಅವನು ಕೊಟ್ಟ ಆಯುಸ್ಸು, ಅವನು ಕೊಟ್ಟ ಜೀವ, ಅವನು ಕೊಟ್ಟ ದಾನ. ಅದನ್ನ ಮೀರಿ ನೀನು ಯಾವಾಗ ಥಿಂಕ್ ಮಾಡ್ತೀವೋ ಆವಾಗ ಅಹಂಕಾರ ಬರುತ್ತೆ. ನಿನಗಿಂತ ಇನ್ನೊಬ್ಬನು ಶ್ರೇಷ್ಠ ಅಂತ ಹೇಳಬೇಕೆ ವಿನಃ ನಾನು ಅವನಿಗಿಂತ ಶ್ರೇಷ್ಠ ಅಂತ ನೀನು ಯಾವಾಗ ಭಾವಿಸ್ತೀಯೋ ಅವಾಗಲೇ ಅಹಂಕಾರ ನಿನ್ನ ಒಳಗಡೆ ಪ್ರವೇಶ ಮಾಡುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸು. ನಾವು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಆಮೇನ್. ನೀವು ಮತ್ತೆ ಕೇಳಬೇಡ್ರಿ, ಮತ್ತೆ ಪಾಸ್ಟರ್ ತುಂಬ ಸ್ಟ್ರಿಕ್ಟ್ ಆಗಿರ್ತೀರ. ಯಾಕಂದರೆ ಮೊಂಡು ಕುರಿಗಳಿಗೆ ಬೆತ್ತ ಬೇಕಾಗುತ್ತೆ. ಮರಿ ಕುರಿನ ಹೆಗಲ ಮೇಲೆ ಹಾಕೋತೀವಿ,
ಸಾಧು ಕುರಿನ ಮೆತ್ತಗೆ ನಡೆಸ್ಕೊಂಡು ಹೋಗ್ತೀವಿ. ಮೊಂಡು ಕುರಿ ಆದರೆ ಬಾರಿಸ್ತೀವಿ. ಆಮೇಲೆ ನೀನು ಮೊಂಡು ಕುರಿ ಆಗಿರೋದ್ರಿಂದ ಎಲ್ಲ ಕಣ್ಣುಗಳು ಮುಚ್ಚಲಿ. ಪರಿಶುದ್ಧಾತ್ಮ ನಿಮ್ಮ ಒಳಗಡೆ ಮಾತಾಡಲಿ. ಹೇಳು ದೇವರ ಬಳಿಯಲ್ಲಿ ಹೇಳು, ಈ ರಾತ್ರಿ ಹಗಲೊತ್ತಿನಲ್ಲಿ, ದೇವರೇ ನನ್ನನ್ನು ಜಜ್ಜು, ನನ್ನ ಅಹಂಕಾರವನ್ನು ಜಜ್ಜು, ನನ್ನ ಕೋಪ, ಕ್ರೋಧ, ಮತ್ಸರ, ದ್ವೇಷ, ಹಾಗೆತನ ಇವುಗಳನ್ನು ಜಜ್ಜು. ನಿನ್ನ ಗ್ರಿಪ್ಪಿಗೆ ನಾನು ಬರ್ತೀನಿ. ನಿನ್ನ ಗ್ರಿಪ್ನಲ್ಲಿ ನನ್ನನ್ನು ಹಿಡಿ, ನಿನ್ನ ಹಿಡಿತದಲ್ಲಿ ನನ್ನನ್ನು ಹಿಡಿ. ನಾನು ಎನ್ನೋದು ಸಾಯಲಿ. ಪೌಲನು ಹೇಳಿದ ಹಾಗೆ ಜೀವಿಸುವುದಾದ್ರೆ, ನನ್ನಲ್ಲಿ ಕ್ರಿಸ್ತನು ಸಾಯುವುದಾದ್ರೆ ಅದು ಲಾಭ. ಶಬ್ದಲಾದ ವೈಡ ಪ್ರಭಾ, I don't know my future. ನನಗೆ ನನ್ನ ಭವಿಷ್ಯ ಗೊತ್ತಿಲ್ಲ. ಆದರೆ ನನಗೊಂದು ಗೊತ್ತು, ಭವಿಷ್ಯವನ್ನ ನಿಯಂತ್ರಿಸುವ ಒಬ್ಬ ದೇವರು ನನ್ನನ್ನು ಹಿಡಿದಿದ್ದಾನೆ. Yes Lord, pray. ಅಗ್ರಿಪ್ಪಿಂದ ಹೋಗ್ಬೇಡ. ಹಣ ನಿನ್ನನ್ನು ರಕ್ಷಿಸೋದಿಲ್ಲ, ಪಾರಂಪರೆ ನಿನ್ನನ್ನು ರಕ್ಷಿಸೋದಿಲ್ಲ, ಹೆಸರು, ನೇಮ್, ಫೇಮ್, ಇದು ಯಾವುದು ನಿನ್ನ ಕಷ್ಟ ಕಾಲಕ್ಕೆ ಒದಗೋದಿಲ್ಲ. ದೇವರು ನಿನ್ನನ್ನು ಹಿಡಿದಿರೋದಾದ್ರೆ ಆ ಹಿಡಿತದಲ್ಲಿ ಒಳಪಡು, ಆ ಹಿಡಿತಕ್ಕೆ ಒಳಪಡು. ಇಮೇಜಿನಲ್ಲಿ ಕೈ ಹಾಕೋದಕ್ಕೆ ಮುಂಚೆ ಹೇಳಸಪ್ಪ, ನನ್ನಲ್ಲಿ ದರ್ಪ ಬಂದಿದೆ, ಅಹಂಕಾರ ಬಂದಿದೆ. ವಿದ್ಯಾಭ್ಯಾಸದ ಅಹಂಕಾರ ಇರಬಹುದು, ಹಣದ ಅಹಂಕಾರ ಇರಬಹುದು, ಜನಬಲದ ಅಹಂಕಾರ ಇರಬಹುದು, ನಾನು ಯಾರೋ ಐ ಆಮ್ ಸಂಬಡಿ ಅನ್ನೋ ಅಹಂಕಾರ ಇರಬಹುದು. ಇವತ್ತು ಅವುಗಳನ್ನೆಲ್ಲ ಕೆತ್ತು ನಿನ್ನ ಪಾದದಲ್ಲಿ ತಕ್ಕುವ ಒಳ್ಳೆ ಗುಣ ಕೊಡು, ಒಳ್ಳೆ ಸ್ವಭಾವ ಕೊಡು. ಭಕ್ತಿಯ ವೇಷವಲ್ಲ, ಅದರ ಶಕ್ತಿಯನ್ನ ರುಚಿಸೋದಿಕ್ಕೆ ಕೃಪೆ ಕೊಡು. ಕೃಪೆಯಿಂದ ನನ್ನ ಹಾತುಕೊಂಡೆಯೇ ಸ್ತೋತ್ರ, ನಿನ್ನ ಕರದಿಂದ ನನ್ನ ಅಪ್ಪಿಕೊಂಡೆಯೇ